ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಹೇವ ಎಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಇದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವ ವೈರಸ್. ನಿರ್ದಿಷ್ಟವಾಗಿ 4 ಕೋಶಗಳನ್ನು ಗುರಿಯಾಗಿಸುತ್ತದೆ. ಈ ವೈರಸ್ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ವ್ಯಕ್ತಿಗಳು ಸೋಂಕುಗಳು ಮತ್ತು ರೋಗಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. HIV ಮುಂದುವರೆದಂತೆ ಇದು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್ಗೆ ಕಾರಣವಾಗಬಹುದು. ಇದು ಸೋಂಕಿನ ಅಂತಿಮ ಹಂತವಾಗಿದೆ. ಹೆವ್ ಪ್ರಾಥಮಿಕವಾಗಿ ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಭೋಗದ ಮೂಲಕ ಅಥವಾ ಸೋಂಕಿತ ರಕ್ತದಿಂದ ಕಲುಷಿತಗೊಂಡ ಸೂಜಿಗಳು ಮತ್ತು ಸಿರಿಂಜ್ಗಳನ್ನು ಹಂಚಿಕೊಳ್ಳುವ ಮೂಲಕ ಹರಡುತ್ತದೆ. ಇದು ಹೆರಿಗೆ ಅಥವಾ ಹಾಲುಣಿಸುವ ಸಮಯದಲ್ಲಿ ತಾಯಿಯಿಂದ ಮಗುವಿಗೆ ಹರಡಬಹುದು. HIV ಏಡ್ಸ್ಗೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ವೈದ್ಯಕೀಯ ಚಿಕಿತ್ಸೆಗಳಲ್ಲಿನ ಪ್ರಗತಿಯು ಈ ಸ್ಥಿತಿಯೊಂದಿಗೆ ಜೀವಿಸುವವರ ಜೀವನದ ಗುಣಮಟ್ಟವನ್ನು ಗಣನೀಯವಾಗಿ ಸುಧಾರಿಸಿದೆ. ಆಂಟಿರೆಟ್ರೋವೈರಲ್ ಥೆರಪಿ ಆರ್ಟ್ ವೈರಲ್ ಪುನರಾವರ್ತನೆಯನ್ನು ನಿಗ್ರಹಿಸುವಲ್ಲಿ ಮತ್ತು ರೋಗದ ಪ್ರಗತಿಯನ್ನು ನಿಧಾನಗೊಳಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಹೆವಯೊಂದಿಗಿನ ವ್ಯಕ್ತಿಗಳು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಹೆವ್ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ಗೆ ಚಿಕ್ಕದಾಗಿದೆ. ಇದು ಒಂದು ಸಂಕೀರ್ಣ ಮತ್ತು ವಿನಾಶಕಾರಿ ವೈರಸ್ ಆಗಿದ್ದು, ಅದು ಪ್ರಾಥಮಿಕವಾಗಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಗುರಿಯಾಗಿಸುತ್ತದೆ. ನಿರ್ದಿಷ್ಟವಾಗಿ 4 ಜೀವಕೋಶಗಳು ಅಥವಾ ಜೀವಕೋಶಗಳು. ಈ ವಿಶೇಷ ಬಿಳಿ ರಕ್ತ ಕಣಗಳು ನಮ್ಮ ದೇಹವನ್ನು ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದಾಗ್ಯೂ HIV ಈ ಜೀವಕೋಶಗಳ ಮೇಲೆ ದಾಳಿ ಮಾಡುತ್ತದೆ. ಅವುಗಳ ಕಾರ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಕ್ರಮೇಣ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ. ಹೆವ ದೇಹವನ್ನು ಪ್ರವೇಶಿಸಿದಾಗ ಅದು ಜೀವಕೋಶಗಳ ಮೇಲ್ಮೈಯಲ್ಲಿ ಕಂಡುಬರುವ 4 ಗ್ರಾಹಕಗಳನ್ನು ಹುಡುಕುತ್ತದೆ. ವೈರಸ್ ಈ ಗ್ರಾಹಕಗಳಿಗೆ ಲಗತ್ತಿಸುತ್ತದೆ ಮತ್ತು 4 ಕೋಶವನ್ನು ಪ್ರವೇಶಿಸುತ್ತದೆ. ಒಮ್ಮೆ ಒಳಗೆ ಹೆವ ಜೀವಕೋಶದ ಯಂತ್ರೋಪಕರಣಗಳ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತದೆ ಮತ್ತು ತನ್ನದೇ ಆದ ಆನುವಂಶಿಕ ವಸ್ತುಗಳನ್ನು ಬಳಸಿಕೊಂಡು ತನ್ನನ್ನು ತಾನೇ ಪುನರಾವರ್ತಿಸಲು ಪ್ರಾರಂಭಿಸುತ್ತದೆ. ಸೋಂಕಿತ ಕೋಶದೊಳಗೆ ಹೆಚ್ಚು ವೈರಲ್ ಕಣಗಳು ಉತ್ಪತ್ತಿಯಾಗುವುದರಿಂದ ಅವು ಅಂತಿಮವಾಗಿ ಹತ್ತಿರದ ಆರೋಗ್ಯಕರ 4 ಜೀವಕೋಶಗಳಿಗೆ ಸೋಂಕು ತಗುಲುತ್ತವೆ. ಹೆವ ದೇಹದಾದ್ಯಂತ ಗುಣಿಸಿ ಮತ್ತು ಹರಡುವುದನ್ನು ಮುಂದುವರಿಸುವುದರಿಂದ ಅದು ಕಾರ್ಯನಿರ್ವಹಿಸುವ 4 ಕೋಶಗಳ ಸಂಖ್ಯೆಯನ್ನು ಹಂತಹಂತವಾಗಿ ಕ್ಷೀಣಿಸುತ್ತದೆ. ಹೆವ್ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ಗೆ ಚಿಕ್ಕದಾಗಿದೆ. ಇದು ಪ್ರಾಥಮಿಕವಾಗಿ ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಭೋಗದ ಮೂಲಕ ಹರಡುವ ವ್ಯಾಪಕ ಮತ್ತು ಮಾರಣಾಂತಿಕ ಸೋಂಕು. ಈ ವೈರಸ್ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತದೆ, ಕ್ರಮೇಣ ಅದನ್ನು ದುರ್ಬಲಗೊಳಿಸುತ್ತದೆ. ಇದು ಸ್ವಾಧೀನಪಡಿಸಿಕೊಂಡ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್ಗೆ ಕಾರಣವಾಗುತ್ತದೆ. ಸೋಂಕಿತ ವ್ಯಕ್ತಿಯೊಂದಿಗೆ ಸೂಜಿಗಳನ್ನು ಹಂಚಿಕೊಳ್ಳುವುದು ಅಥವಾ ರಕ್ತ ವರ್ಗಾವಣೆಯಂತಹ ವಿವಿಧ ವಿಧಾನಗಳ ಮೂಲಕ ಹೆವ ಹರಡಬಹುದಾದರೂ ಲೈಂಗಿಕ ಚಟುವಟಿಕೆಯು ಪ್ರಸರಣದ ಅತ್ಯಂತ ಸಾಮಾನ್ಯ ವಿಧಾನವಾಗಿ ಉಳಿದಿದೆ. ವೈರಸ್ ಹೊಂದಿರುವ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕತೆಯಲ್ಲಿ ತೊಡಗಿಸಿಕೊಂಡಾಗ ಹೆವ್ ಸೋಂಕಿಗೆ ಒಳಗಾಗುವ ಅಪಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಇದು ಎಲ್ಲಾ ರೀತಿಯ ಲೈಂಗಿಕ ಸಂಭೋಗಕ್ಕೆ ಅನ್ವಯಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಯೋನಿ, ಗುದ ಮತ್ತು ಮೌಖಿಕ ಈ ಯಾವುದೇ ಪ್ರದೇಶಗಳಲ್ಲಿ ಚರ್ಮ ಅಥವಾ ಲೋಳೆಯ ಪೊರೆಗಳ ಮೇಲೆ ಸಣ್ಣ ಕಡಿತ ಅಥವಾ ಸವೆತಗಳ ಮೂಲಕ ವೈರಸ್ ರಕ್ತ ಪ್ರವಾಹವನ್ನು ಪ್ರವೇಶಿಸಬಹುದು. ಆದ್ದರಿಂದ ಲೈಂಗಿಕ ಸಂಭೋಗದ ಸಮಯದಲ್ಲಿ ಕಾಂಡೋಮ್ಗಳು ಅಥವಾ ಹಲ್ಲಿನ ಅಣೆಕಟ್ಟುಗಳಂತಹ ಅಡೆತಡೆಗಳನ್ನು ಬಳಸುವುದು ಹೆವ ಪ್ರಸರಣದ ವಿರುದ್ಧ ಪರಿಣಾಮಕಾರಿ ತಡೆಗಟ್ಟುವ ಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪುರಾಣಗಳು ಮತ್ತು ತಪ್ಪು ಗ್ರಹಿಕೆಗಳು ಇನ್ನೂ HIVಯನ್ನು ಸುತ್ತುವರೆದಿರುವ ಜಗತ್ತಿನಲ್ಲಿ ಸಾಂದರ್ಭಿಕ ಸಂಪರ್ಕವು ಪ್ರಸರಣದ ಯಾವುದೇ ಅಪಾಯವನ್ನು ಉಂಟುಮಾಡುತ್ತದೆ ಎಂಬ ಕಲ್ಪನೆಯನ್ನು ಹೋಗಲಾಡಿಸುವುದು ಬಹಳ ಮುಖ್ಯ. ತಬ್ಬಿಕೊಳ್ಳುವುದು, ಕೈಕುಲುಕುವುದು ಅಥವಾ ಪಾತ್ರೆಗಳನ್ನು ಹಂಚಿಕೊಳ್ಳುವುದು ಮುಂತಾದ ದೈನಂದಿನ ಸಂವಹನಗಳ ಮೂಲಕ ಹೆವ ಹರಡಲು ಸಾಧ್ಯವಿಲ್ಲ ಎಂದು ವ್ಯಾಪಕವಾದ ಸಂಶೋಧನೆಯು ನಿಸ್ಸಂದಿಗ್ಧವಾಗಿ ತೋರಿಸಿದೆ. ಈ ವೈಜ್ಞಾನಿಕ ತಿಳುವಳಿಕೆಯು HIVಯೊಂದಿಗೆ ಜೀವಿಸುವ ವ್ಯಕ್ತಿಗಳ ವಿರುದ್ಧ ಕಳಂಕ ಮತ್ತು ತಾರತಮ್ಯವನ್ನು ಎದುರಿಸಲು ನಮ್ಮ ಸಾಮೂಹಿಕ ಪ್ರಯತ್ನಗಳ ಅಡಿಪಾಯವಾಗಿರಬೇಕು.
ವೈರಸ್ ಪ್ರಾಥಮಿಕವಾಗಿ ನಿರ್ದಿಷ್ಟ ದೈಹಿಕ ದ್ರವಗಳ ಮೂಲಕ ಹರಡುತ್ತದೆ. ರಕ್ತ, ವೀರ್ಯ, ಪೂರ್ವ ಸ್ಖಲನ ಸೇರಿದಂತೆ ಯೋನಿ ದ್ರವ, ಗುದನಾಳದ ದ್ರವಗಳು ಮತ್ತು ಎದೆ ಹಾಲು. ಈ ದ್ರವಗಳು ಪ್ರಸರಣ ಸಂಭವಿಸಲು ಲೋಳೆಯ ಪೊರೆ ಅಥವಾ ಹಾನಿಗೊಳಗಾದ ಅಂಗಾಂಶದೊಂದಿಗೆ ನೇರ ಸಂಪರ್ಕಕ್ಕೆ ಬರಬೇಕು ಎಂಬುದನ್ನು ಗಮನಿಸುವುದು ಮುಖ್ಯ. ಕ್ಯಾಶುಯಲ್ ಸಂಪರ್ಕವು ಪ್ರಸರಣಕ್ಕೆ ಅಗತ್ಯವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸುವುದಿಲ್ಲ, ಏಕೆಂದರೆ ಈ ದ್ರವಗಳು ಕೈಕುಲುಕುವುದು ಅಥವಾ ತಬ್ಬಿಕೊಳ್ಳುವಂತಹ ಚಟುವಟಿಕೆಗಳಲ್ಲಿ ಇರುವುದಿಲ್ಲ. ಆದ್ದರಿಂದ ಸರಳ ಮಾನವ ಸಂಪರ್ಕದ ಇಂತಹ ಕ್ರಿಯೆಗಳಿಂದ HIV ಗುತ್ತಿಗೆಗೆ ಯಾವುದೇ ಅಪಾಯವಿಲ್ಲ. HIV ಅಥವಾ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಜಾಗತಿಕ ಆರೋಗ್ಯ ಕಾಳಜಿಯಾಗಿದೆ. HIVಯಲ್ಲಿ 2 ಮುಖ್ಯ ವಿಧಗಳಿವೆ. ಪ್ರತಿಯೊಂದೂ ತನ್ನದೇ ಆದ ಗುಣಲಕ್ಷಣಗಳನ್ನು ಮತ್ತು ಹರಡುವಿಕೆಯನ್ನು ಹೊಂದಿದೆ. HIV ಒಂದು ಜಾಗತಿಕವಾಗಿ ಕಂಡುಬರುವ HIVಯ ಅತ್ಯಂತ ಸಾಮಾನ್ಯ ವಿಧವಾಗಿದೆ. ಇದು ಪ್ರಪಂಚದಾದ್ಯಂತ ಹೆಚ್ಚಿನ ಸೋಂಕುಗಳಿಗೆ ಕಾರಣವಾಗಿದೆ. ಇದು ಹೆಚ್ಚು ಸಾಂಕ್ರಾಮಿಕವಾಗಿದೆ ಮತ್ತು ಅಸುರಕ್ಷಿತ ಲೈಂಗಿಕ ಸಂಭೋಗ, ಹಂಚಿಕೆ, ಸೂಜಿಗಳು ಅಥವಾ ಹೆರಿಗೆಯ ಸಮಯದಲ್ಲಿ ಅಥವಾ ಹಾಲುಣಿಸುವ ಸಮಯದಲ್ಲಿ ತಾಯಿಯಿಂದ ಮಗುವಿಗೆ ವಿವಿಧ ವಿಧಾನಗಳ ಮೂಲಕ ಹರಡಬಹುದು. ಮತ್ತೊಂದೆಡೆ HIV 2 ಕಡಿಮೆ ಪ್ರಚಲಿತದಲ್ಲಿದೆ ಮತ್ತು ಮುಖ್ಯವಾಗಿ ಪಶ್ಚಿಮ ಆಫ್ರಿಕಾದಲ್ಲಿ ಕೇಂದ್ರೀಕೃತವಾಗಿದೆ. ಇದನ್ನು ಮೊದಲು 1980ರ ದಶಕದ ಉತ್ತರಾರ್ಧದಲ್ಲಿ ಗುರುತಿಸಲಾಯಿತು ಮತ್ತು ನಂತರ ಈ ಪ್ರದೇಶದಾದ್ಯಂತ ಹಲವಾರು ದೇಶಗಳಲ್ಲಿ ಕಂಡುಬಂದಿದೆ. HIV 1ಗೆ ಹೋಲಿಸಿದರೆ ಇದು ಹೆಚ್ಚು ನಿಧಾನವಾಗಿ ಮುಂದುವರಿಯುತ್ತದೆ ಮತ್ತು ಕಡಿಮೆ ಪ್ರಸರಣ ದರವನ್ನು ಹೊಂದಿದೆ. ಆದಾಗ್ಯೂ ಅದರ ಕಡಿಮೆ ಹರಡುವಿಕೆ ಮತ್ತು ನಿಧಾನಗತಿಯ ಪ್ರಗತಿ ದರದ ಹೊರತಾಗಿಯೂ ಪೀಡಿತ ಪ್ರದೇಶಗಳಲ್ಲಿ ಇದು ಇನ್ನೂ ಗಮನಾರ್ಹವಾದ ಸಾರ್ವಜನಿಕ ಆರೋಗ್ಯ ಸವಾಲನ್ನು ಒಡ್ಡುತ್ತದೆ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಎಂದು ಕರೆಯಲ್ಪಡುವ HIV ನಿರಂತರ ಮತ್ತು ಅಪಾಯಕಾರಿ ಸೋಂಕು ಆಗಿದ್ದು, ಅದು ಕಾಲಾನಂತರದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ. ಈ ದುರ್ಬಲಗೊಳಿಸುವ ವೈರಸ್ ನಿರ್ದಿಷ್ಟವಾಗಿ CD4 ಕೋಶಗಳನ್ನು ಗುರಿಯಾಗಿಸುತ್ತದೆ. ಇದು ವಿವಿಧ ರೋಗಕಾರಕಗಳ ವಿರುದ್ಧ ಆರೋಗ್ಯಕರ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ಈ ಜೀವಕೋಶಗಳಲ್ಲಿ HIV ಪುನರಾವರ್ತನೆಯಾಗುವುದರಿಂದ ಅದು ಕ್ರಮೇಣ ಅವುಗಳನ್ನು ನಾಶಪಡಿಸುತ್ತದೆ. ಇದು ಪ್ರತಿರಕ್ಷಣಾ ಕಾರ್ಯದಲ್ಲಿ ಗಮನಾರ್ಹ ಕುಸಿತಕ್ಕೆ ಕಾರಣವಾಗುತ್ತದೆ. ಪರಿಣಾಮವಾಗಿ HIV ಸೋಂಕಿಗೆ ಒಳಗಾದ ವ್ಯಕ್ತಿಗಳು ಅವಕಾಶವಾದಿ ಸೋಂಕುಗಳಿಗೆ ಹೆಚ್ಚು ಗುರಿಯಾಗುತ್ತಾರೆ. ಅದು ಸಾಮಾನ್ಯವಾಗಿ ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವವರ ಮೇಲೆ ಪರಿಣಾಮ ಬೀರುವುದಿಲ್ಲ. HIVಯಿಂದ ಉಂಟಾಗುವ ದುರ್ಬಲಗೊಂಡ ಪ್ರತಿರಕ್ಷಣಾ ಪ್ರತಿಕ್ರಿಯೆಯು ಅವಕಾಶವಾದಿ ಸೋಂಕುಗಳಿಗೆ ದಯೆಯಿಲ್ಲದೆ ಹೊಡೆಯಲು ಬಾಗಿಲು ತೆರೆಯುತ್ತದೆ. ಈ ಸೋಂಕುಗಳು ಸಾಮಾನ್ಯವಾಗಿ ಸೂಕ್ಷ್ಮಜೀವಿಗಳಿಂದ ಉಂಟಾಗುತ್ತವೆ. ಅದು ಅಖಂಡ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಹಾನಿಯಾಗುವುದಿಲ್ಲ, ಆದರೆ HIVಯೊಂದಿಗೆ ವಾಸಿಸುವ ಜನರಲ್ಲಿ ದುರ್ಬಲಗೊಂಡ ರಕ್ಷಣೆಯ ಲಾಭವನ್ನು ಪಡೆಯಬಹುದು. HIV ಸೋಂಕಿನ ಆರಂಭಿಕ ಹಂತಗಳು ಅನೇಕ ವ್ಯಕ್ತಿಗಳಿಗೆ ಗೊಂದಲಮಯ ಮತ್ತು ಮೂಕ ಸಮಯವಾಗಿರುತ್ತದೆ. ಸೋಂಕಿಗೆ ಒಳಗಾದವರು ಆರಂಭಿಕ ಹಂತದಲ್ಲಿ ಯಾವುದೇ ಗಮನಾರ್ಹ ಲಕ್ಷಣಗಳನ್ನು ಅನುಭವಿಸುವುದು ಅಸಾಮಾನ್ಯವೇನಲ್ಲ. ಈ ಸ್ಪಷ್ಟ ಚಿಹ್ನೆಗಳ ಕೊರತೆಯು ಜನರು ಸಂಪೂರ್ಣವಾಗಿ ಆರೋಗ್ಯವಂತರು ಎಂದು ನಂಬುವಂತೆ ಮಾಡುತ್ತದೆ. ತಿಳಿಯದೆ ಇತರರಿಗೆ ವೈರಸ್ ಹರಡುತ್ತದೆ. ಇದಲ್ಲದೆ ರೋಗಲಕ್ಷಣಗಳು ಪ್ರಕಟವಾದಾಗ ಅವು ಸಾಮಾನ್ಯವಾಗಿ ಜ್ವರ ತರಹದ ಮತ್ತು ಇನ್ಫ್ಲೂಯೆನ್ಸಾ ಅಥವಾ ಮಾನೋನ್ಯೂಕ್ಲಿಯೋಸಿಸ್ನಂತಹ ಸಾಮಾನ್ಯ ಕಾಯಿಲೆಗಳೆಂದು ಸುಲಭವಾಗಿ ತಪ್ಪಾಗಿ ನಿರ್ಣಯಿಸಲ್ಪಡುತ್ತವೆ. HIV ಸೋಂಕಿನ ಲಕ್ಷಣರಹಿತ ಹಂತದಲ್ಲಿ ಇದು ಕೆಲವು ವಾರಗಳಿಂದ ಹಲವಾರು ವರ್ಷಗಳವರೆಗೆ ಎಲ್ಲಿಯಾದರೂ ಉಳಿಯಬಹುದು. ವ್ಯಕ್ತಿಗಳು ಸಂಪೂರ್ಣವಾಗಿ ಚೆನ್ನಾಗಿರಬಹುದು ಮತ್ತು ಸೋಂಕಿಗೆ ಒಳಗಾಗುವ ಯಾವುದೇ ಬಾಹ್ಯ ಚಿಹ್ನೆಗಳನ್ನು ತೋರಿಸುವುದಿಲ್ಲ. ಇದು ಗಮನಾರ್ಹವಾದ ಸವಾಲನ್ನು ಒಡ್ಡುತ್ತದೆ, ಏಕೆಂದರೆ ಇದು ವೈರಸ್ ಅನ್ನು ಅವರ ದೇಹದಲ್ಲಿ ಮೌನವಾಗಿ ಪುನರಾವರ್ತಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಕಾಲಾನಂತರದಲ್ಲಿ ಅವರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಂಭಾವ್ಯವಾಗಿ ಹಾನಿಗೊಳಿಸುತ್ತದೆ. ಆದ್ದರಿಂದ ಸೋಂಕನ್ನು ಮತ್ತಷ್ಟು ಪ್ರಗತಿಯ ಮೊದಲು ಗುರುತಿಸುವಲ್ಲಿ ನಿಯಮಿತ HIV ಪರೀಕ್ಷೆಯು ನಿರ್ಣಾಯಕವಾಗುತ್ತದೆ. ಯಾರಿಗಾದರೂ HIV ಇದೆಯೇ ಎಂದು ಖಚಿತವಾಗಿ ತಿಳಿದುಕೊಳ್ಳುವ ಏಕೈಕ ಮಾರ್ಗವೆಂದರೆ ಪರೀಕ್ಷೆಗೆ ಒಳಗಾಗುವುದು. HIV ಅಥವಾ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಇದು ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವ ವೈರಸ್ ಮತ್ತು ಸ್ವಾಧೀನಪಡಿಸಿಕೊಂಡಿರುವ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ AIDS-ಗೆ ಕಾರಣವಾಗಬಹುದು. ಇದು ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಗಂಭೀರ ಆರೋಗ್ಯ ಸ್ಥಿತಿಯಾಗಿದೆ. ಕೆಲವು ವ್ಯಕ್ತಿಗಳು ಜ್ವರ ತರಹದ ಲಕ್ಷಣಗಳು, ಆಯಾಸ, ತೂಕ ನಷ್ಟ ಅಥವಾ ಓದಿಕೊಂಡ ದುಗ್ಧರಸ ಗ್ರಂಥಿಗಳಂತಹ ರೋಗಲಕ್ಷಣಗಳನ್ನು ಪ್ರದರ್ಶಿಸಿದರೆ, ಇತರರು ಯಾವುದೇ ಚಿಹ್ನೆಗಳನ್ನು ತೋರಿಸದಿರಬಹುದು. ಆದ್ದರಿಂದ
ವೈರಸ್ ಇರುವಿಕೆಯನ್ನು ಗುರುತಿಸುವಲ್ಲಿ ಪರೀಕ್ಷೆಗೆ ಒಳಗಾಗುವುದು ನಿರ್ಣಾಯಕವಾಗಿದೆ. ಆರಂಭಿಕ ಪತ್ತೆ ಮತ್ತು ತಡೆಗಟ್ಟುವ ಉದ್ದೇಶಗಳಿಗಾಗಿ HIV ಪರೀಕ್ಷೆಯು ಅತ್ಯಗತ್ಯ. ವೈರಸ್ನ ಪ್ರಗತಿಯನ್ನು ನಿರ್ವಹಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾದಾಗ ಆರಂಭಿಕ ಹಂತದಲ್ಲಿ ವ್ಯಕ್ತಿಗಳು ಸೂಕ್ತ ವೈದ್ಯಕೀಯ ಆರೈಕೆ ಮತ್ತು ಚಿಕಿತ್ಸೆಯನ್ನು ಪಡೆಯಲು ಆರಂಭಿಕ ಪತ್ತೆಗೆ ಅವಕಾಶ ನೀಡುತ್ತದೆ. ಇದಲ್ಲದೆ ತ್ವರಿತ ಕ್ರಮವನ್ನು ತೆಗೆದುಕೊಳ್ಳುವುದು ಇತರರಿಗೆ ಹರಡುವುದನ್ನು ತಡೆಯಲು ಸಹಾಯ ಮಾಡುತ್ತದೆ, ಏಕೆಂದರೆ ಸರಿಯಾದ ಚಿಕಿತ್ಸೆಯು ವೈರಲ್ ಲೋಡ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಲೈಂಗಿಕ ಸಂಪರ್ಕ ಅಥವಾ ಹಂಚಿಕೆ ಸೂಜಿಗಳ ಮೂಲಕ ಹರಡುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಆಂಟಿರೆಟ್ರೋವೈರಲ್ ಥೆರಪಿ (ART) HIV ಚಿಕಿತ್ಸೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಒಮ್ಮೆ ಮಾರಣಾಂತಿಕ ಈ ವೈರಸ್ ಅನ್ನು ನಿರ್ವಹಿಸಲು ಚಿನ್ನದ ಮಾನದಂಡವಾಗಿದೆ. ದೇಹದಲ್ಲಿ ಮಾನವ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ನ ಪುನರಾವರ್ತನೆಯನ್ನು ನಿಗ್ರಹಿಸಲು ಸಿನರ್ಜಿಸ್ಟಿಕ್ ಆಗಿ ಕಾರ್ಯನಿರ್ವಹಿಸುವ ಔಷಧಿಗಳ ಸಂಯೋಜನೆಯನ್ನು ART ಒಳಗೊಂಡಿರುತ್ತದೆ. ವೈರಲ್ ಚಟುವಟಿಕೆಯನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮೂಲಕ HIV ಹೊಂದಿರುವ ವ್ಯಕ್ತಿಗಳು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ART ಯ ಯಶಸ್ಸು ವೈರಸ್ ಪುನರಾವರ್ತನೆಯನ್ನು ನಿಯಂತ್ರಿಸುವ ಸಾಮರ್ಥ್ಯದಲ್ಲಿ ಮಾತ್ರವಲ್ಲದೆ ಪ್ರತಿರಕ್ಷಣಾ ಕಾರ್ಯವನ್ನು ಪುನಃ ಸ್ಥಾಪಿಸುವ ಸಾಮರ್ಥ್ಯದಲ್ಲಿದೆ. ಔಷಧಿಯ ಕಟ್ಟುಪಾಡು ರಕ್ತದಲ್ಲಿ HIV ಮಟ್ಟವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಚೇತರಿಸಿಕೊಳ್ಳಲು ಮತ್ತು ಅವಕಾಶವಾದಿ ಸೋಂಕುಗಳಿಂದ ರಕ್ಷಿಸಲು ಅನುವು ಮಾಡಿಕೊಡುತ್ತದೆ. ART-ಗೆ ನಿಯಮಿತ ಅನುಸರಣೆಯೊಂದಿಗೆ ಯೊಂದಿಗಿನ ವ್ಯಕ್ತಿಗಳು ಪತ್ತೆಹಚ್ಚಲಾಗದ ವೈರಲ್ ಲೋಡ್ ಅನ್ನು ಸಾಧಿಸಬಹುದು, ಅಂದರೆ ಅವರ ರಕ್ತದಲ್ಲಿ ಕಡಿಮೆ ವೈರಸ್ ಇದೆ. ಅದನ್ನು ಪ್ರಮಾಣಿತ ಪರೀಕ್ಷೆಗಳಿಂದ ಕಂಡುಹಿಡಿಯಲಾಗುವುದಿಲ್ಲ. ಅನ್ನು ಆಂಟಿರೆಟ್ರೋವೈರಲ್ ಥೆರಪಿ (ART) ಯೊಂದಿಗೆ ಸರಿಯಾಗಿ ನಿರ್ವಹಿಸಿದಾಗ ವೈರಲ್ ಲೋಡ್ ಅನ್ನು ಕಂಡುಹಿಡಿಯಲಾಗುವುದಿಲ್ಲ. ಇದು ಯೊಂದಿಗೆ ವಾಸಿಸುವವರಿಗೆ ಮತ್ತು ಅವರ ಪಾಲುದಾರರಿಗೆ ಭರವಸೆ ನೀಡುತ್ತದೆ. ಪತ್ತೆಹಚ್ಚಲಾಗದ ವೈರಲ್ ಲೋಡ್ ವ್ಯಕ್ತಿಯ ರಕ್ತದಲ್ಲಿ ಯ ಮಟ್ಟವನ್ನು ಎಷ್ಟು ಕಡಿಮೆ ಎಂದು ಸೂಚಿಸುತ್ತದೆ. ಅದನ್ನು ಪ್ರಮಾಣಿತ ಪ್ರಯೋಗಾಲಯ ಪರೀಕ್ಷೆಗಳಿಂದ ಅಳೆಯಲಾಗುವುದಿಲ್ಲ. ಈ ಸಾಧನೆಯು HIV ಸೋಂಕಿತ ವ್ಯಕ್ತಿಗಳ ಒಟ್ಟಾರೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಸುಧಾರಿಸುತ್ತದೆ, ಆದರೆ ಹೊಸ ಸೋಂಕನ್ನು ತಡೆಗಟ್ಟುವಲ್ಲಿ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ. ಪತ್ತೆಹಚ್ಚಲಾಗದ ಹರಡಲಾಗದ AUU ಪರಿಕಲ್ಪನೆಯು ವೈದ್ಯಕೀಯ ಸಮುದಾಯ ಮತ್ತು ವಕೀಲರ ಗುಂಪುಗಳಲ್ಲಿ ಎಳೆತವನ್ನು ಪಡೆದುಕೊಂಡಿದೆ. ಒಬ್ಬ ವ್ಯಕ್ತಿಯು ಪತ್ತೆಹಚ್ಚಲಾಗದ ವೈರಲ್ ಲೋಡ್ ಅನ್ನು ಸ್ಥಿರವಾಗಿ ನಿರ್ವಹಿಸಿದಾಗ ವೈರಸ್ ಅನ್ನು ಲೈಂಗಿಕವಾಗಿ ಹರಡುವ ಯಾವುದೇ ಅಪಾಯವಿಲ್ಲ ಎಂದು ಹಲವಾರು ಅಧ್ಯಯನಗಳು ತೋರಿಸಿವೆ. ಈ ಅದ್ಭುತ ಸಂಶೋಧನೆಯು HIV ಪ್ರಸರಣದ ಹಿಂದಿನ ಊಹೆಗಳನ್ನು ಹೆಚ್ಚಿಸುತ್ತದೆ ಮತ್ತು ವೈರಸ್ಗೆ ಸಂಬಂಧಿಸಿದ ವ್ಯಾಪಕವಾದ ಕಳಂಕವನ್ನು ಸವಾಲು ಮಾಡುತ್ತದೆ. HIV ಅಥವಾ ಮಾನವ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ 1980ರ ದಶಕದ ಆರಂಭದಲ್ಲಿ ಅದರ ಆವಿಷ್ಕಾರದಿಂದ ಜಾಗತಿಕ ಆರೋಗ್ಯ ಕಾಳಜಿಯಾಗಿ ಉಳಿದಿದೆ. ಈ ವೈರಸ್ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಆಕ್ರಮಿಸುತ್ತದೆ, ನಿರ್ದಿಷ್ಟವಾಗಿ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುವ CD4 ಕೋಶಗಳನ್ನು ಗುರಿಯಾಗಿಸುತ್ತದೆ. ಚಿಕಿತ್ಸೆ ನೀಡದೆ ಬಿಟ್ಟರೆ HIV ಸ್ವಾಧೀನಪಡಿಸಿಕೊಂಡ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್ ಎಂದು ಕರೆಯಲ್ಪಡುವ ಹೆಚ್ಚು ತೀವ್ರ ಹಂತಕ್ಕೆ ಮುಂದುವರಿಯಬಹುದು. ಏಡ್ಸ್ ತೀವ್ರವಾಗಿ ರಾಜಿ ಮಾಡಿಕೊಂಡ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ನಿರೂಪಿಸಲ್ಪಟ್ಟಿದೆ. ವ್ಯಕ್ತಿಗಳು ಅವಕಾಶವಾದಿ ಸೋಂಕುಗಳು ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳಿಗೆ ಗುರಿಯಾಗುತ್ತಾರೆ. ಯಾರಾದರೂ HIV ಸೋಂಕಿಗೆ ಒಳಗಾದಾಗ ವೈರಸ್ ಅವರ ದೇಹದಲ್ಲಿ ವೇಗವಾಗಿ ಸಂತಾನೋತ್ಪತ್ತಿ ಮಾಡುತ್ತದೆ ಮತ್ತು ಕ್ರಮೇಣ CD4 ಜೀವಕೋಶಗಳನ್ನು ನಾಶಪಡಿಸುತ್ತದೆ. ಈ ಜೀವಕೋಶಗಳು ಸಂಖ್ಯೆಯಲ್ಲಿ ಇಳಿಮುಖವಾಗುತ್ತಿದ್ದಂತೆ ಪ್ರತಿರಕ್ಷಣಾ ವ್ಯವಸ್ಥೆಯು ಗಮನಾರ್ಹವಾಗಿ ದುರ್ಬಲಗೊಳ್ಳುತ್ತದೆ. ಇದು ವಿವಿಧ ರೋಗಕಾರಕಗಳ ವಿರುದ್ಧ ರಕ್ಷಿಸಲು ದೇಹಕ್ಕೆ ಹೆಚ್ಚು ಕಷ್ಟಕರವಾಗುತ್ತದೆ. ಆಂಟಿರೆಟ್ರೋವೈರಲ್ ಥೆರಪಿ (ART) ಎಂತಹ ಸರಿಯಾದ ವೈದ್ಯಕೀಯ ಹಸ್ತಕ್ಷೇಪವಿಲ್ಲದೆ CD4 ಜೀವಕೋಶಗಳ ಈ ನಡೆಯುತ್ತಿರುವ ನಾಶವು ಅಂತಿಮವಾಗಿ ಏಡ್ಸ್ಗೆ ಕಾರಣವಾಗುತ್ತದೆ. ಏಡ್ಸ್ ಅಥವಾ ಸ್ವಾಧೀನಪಡಿಸಿಕೊಂಡ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ HIV ಸೋಂಕಿನ ಅತ್ಯಂತ ಮುಂದುವರಿದ ಹಂತವಾಗಿದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯು ತೀವ್ರವಾಗಿ ಹಾನಿಗೊಳಗಾದಾಗ ಉದ್ಭವಿಸುವ ಸ್ಥಿತಿಯಾಗಿದ್ದು, ಅವಕಾಶವಾದಿ ಸೋಂಕುಗಳು ಮತ್ತು ರೋಗಗಳ ವ್ಯಾಪ್ತಿಯನ್ನು ವ್ಯಕ್ತಿಗಳು ದುರ್ಬಲಗೊಳಿಸುತ್ತಾರೆ. ಈ ಹಂತದಲ್ಲಿ ರೋಗಕಾರಕಗಳು ಮತ್ತು ಸಾಮಾನ್ಯ ಕಾಯಿಲೆಗಳ ವಿರುದ್ಧ ಹೋರಾಡುವ ದೇಹದ ಸಾಮರ್ಥ್ಯವು ಬಹಳವಾಗಿ ರಾಜಿಯಾಗುತ್ತದೆ. ಏಡ್ಸ್ನ ವಿಶಿಷ್ಟ ಲಕ್ಷಣವೆಂದರೆ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಅದರ ವಿನಾಶಕಾರಿ ಪರಿಣಾಮ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ HIV ನಿರ್ದಿಷ್ಟವಾಗಿ CD4 ಜೀವಕೋಶಗಳನ್ನು ಗುರಿಯಾಗಿಸುತ್ತದೆ ಮತ್ತು ದಾಳಿ ಮಾಡುತ್ತದೆ. ಇದು ಸೋಂಕುಗಳ ವಿರುದ್ಧ ಪರಿಣಾಮಕಾರಿ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಸಂಘಟಿಸಲು ನಿರ್ಣಾಯಕವಾಗಿದೆ. ಈ ಜೀವಕೋಶಗಳಲ್ಲಿ HIV ಪುನರಾವರ್ತನೆಯಾಗುವುದರಿಂದ
ದೇಹವನ್ನು ಪರಿಣಾಮಕಾರಿಯಾಗಿ ರಕ್ಷಿಸಲು ಸಾಧ್ಯವಾಗದ ಹಂತವನ್ನು ತಲುಪುವವರೆಗೆ ಅದು ಕ್ರಮೇಣ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ. ಪರಿಣಾಮವಾಗಿ ಏಡ್ಸ್ ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ನಿರುಪದ್ರವ ರೋಗಕಾರಕಗಳಿಂದ ಉಂಟಾಗುವ ಪುನರಾವರ್ತಿತ ಮತ್ತು ಆಗಾಗ್ಗೆ ತೀವ್ರವಾದ ಸೋಂಕನ್ನು ಅನುಭವಿಸುತ್ತಾರೆ. ದುರ್ಬಲಗೊಂಡ ವಿನಾಯಿತಿ ಜೊತೆಗೆ ಏಡ್ಸ್ ಅನೇಕ ಅವಕಾಶವಾದಿ ಸೋಂಕುಗಳಲ್ಲಿಯೂ ಸಹ ಪ್ರಕಟವಾಗುತ್ತದೆ. HIV ಪರೀಕ್ಷೆಯು ವ್ಯಕ್ತಿಗಳ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವಲ್ಲಿ ನಿರ್ಣಾಯಕ ಹಂತವಾಗಿದೆ. ಜೊತೆಗೆ ಈ ಸಾಂಕ್ರಾಮಿಕ ರೋಗದ ಹರಡುವಿಕೆಯನ್ನು ತಡೆಯುತ್ತದೆ. ಆದಾಗ್ಯೂ HIV ಪರೀಕ್ಷೆಯು ಯಾವಾಗಲೂ ಗೌಪ್ಯವಾಗಿರಬೇಕು ಎಂದು ಒತ್ತಿ ಹೇಳುವುದು ಬಹಳ ಮುಖ್ಯ. ವ್ಯಕ್ತಿಗಳು ತಮ್ಮ HIV ಸ್ಥಿತಿಯನ್ನು ಒಳಗೊಂಡಂತೆ ಅವರ ವೈದ್ಯಕೀಯ ಮಾಹಿತಿಗೆ ಬಂದಾಗ ಗೌಪ್ಯತೆಯ ಹಕ್ಕನ್ನು ಹೊಂದಿರುತ್ತಾರೆ. ತಾರತಮ್ಯ ಅಥವಾ ಕಳಂಕದ ಭಯವಿಲ್ಲದೆ ಪರೀಕ್ಷೆಗೆ ಒಳಗಾಗಲು ಜನರನ್ನು ಪ್ರೋತ್ಸಾಹಿಸುವಲ್ಲಿ ಗೌಪ್ಯತೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ರಕ್ಷಿಸಲು ಮತ್ತು ಅವರ ಸ್ಥಿತಿಯ ಬಗ್ಗೆ ತಿಳಿದಿರುವವರ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ. ಗೌಪ್ಯತೆಯು ವ್ಯಕ್ತಿಗಳಿಗೆ ಬಹಿರಂಗಪಡಿಸುವಿಕೆಯ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಅಗತ್ಯವಿದ್ದರೆ ಬೆಂಬಲವನ್ನು ಪಡೆಯಲು ಅನುಮತಿಸುತ್ತದೆ. ಉದ್ಯೋಗದ ನಷ್ಟ ಅಥವಾ ಒತ್ತಡದ ಸಂಬಂಧಗಳಂತಹ ಯಾವುದೇ ಸಂಭಾವ್ಯ ಋಣಾತ್ಮಕ ಪರಿಣಾಮಗಳನ್ನು ತಪ್ಪಿಸುತ್ತದೆ. ಆರೋಗ್ಯ ರಕ್ಷಣೆ ನೀಡುಗರು ಪಕ್ಷಪಾತ ಅಥವಾ ಪೂರ್ವಾಗ್ರಹವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯ ಅಗತ್ಯಗಳಿಗೆ ಅನುಗುಣವಾಗಿ ಸೂಕ್ತವಾದ ಆರೈಕೆಯನ್ನು ಒದಗಿಸಬಹುದು ಎಂದು ಇದು ಖಚಿತಪಡಿಸುತ್ತದೆ. ಹೆಚ್ಚುವರಿಯಾಗಿ, ತಾರತಮ್ಯ ಮಾಡದಿರುವುದು HIV ಪರೀಕ್ಷೆಗೆ ಬಂದಾಗ ಅದನ್ನು ಎತ್ತಿಹಿಡಿಯಬೇಕಾದ ಮೂಲಭೂತ ತತ್ವವಾಗಿದೆ. ಕಾಂಡೋಮ್ ಬಳಕೆ, ಸುರಕ್ಷಿತ ಚುಚ್ಚುಮದ್ದಿನ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವುದು ಮತ್ತು ಬರಡಾದ ಸೂಜಿಗಳನ್ನು ಬಳಸುವುದು 3 ನಿರ್ಣಾಯಕ ತಡೆಗಟ್ಟುವ ವಿಧಾನಗಳಾಗಿವೆ. ಇದು HIV ಪ್ರಸರಣವನ್ನು ಕಡಿಮೆ ಮಾಡಲು ಹೆಚ್ಚು ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಕಾಂಡೋಮ್ಗಳು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತವೆ, ಲೈಂಗಿಕ ಪಾಲುದಾರರ ನಡುವಿನ ನೇರ ಸಂಪರ್ಕವನ್ನು ತಡೆಯುತ್ತದೆ ಮತ್ತು HIV ಪ್ರಸರಣದ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಯೋನಿ, ಗುದ ಅಥವಾ ಮೌಖಿಕ ಸಂಭೋಗದ ಸಮಯದಲ್ಲಿ ಸ್ಥಿರವಾಗಿ ಮತ್ತು ಸರಿಯಾಗಿ ಬಳಸಿದಾಗ ಅವು ವಿಶ್ವಾಸಾರ್ಹ ರಕ್ಷಣೆಯ ವಿಧಾನವನ್ನು ಒದಗಿಸುತ್ತವೆ. ಹೆಚ್ಚುವರಿಯಾಗಿ, ಔಷಧಿಗಳನ್ನು ಚುಚ್ಚುವ ವ್ಯಕ್ತಿಗಳಲ್ಲಿ HIV ಪ್ರಸರಣದ ಅಪಾಯವನ್ನು ಕಡಿಮೆ ಮಾಡಲು ಸುರಕ್ಷಿತ ಇಂಜೆಕ್ಷನ್ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವುದು ಕಡ್ಡಾಯವಾಗಿದೆ. ಹಂಚಿಕೆ ಸೂಜಿಗಳು HIVಯಂತಹ ರಕ್ತದಿಂದ ಹರಡುವ ರೋಗಗಳ ವಿನಿಮಯಕ್ಕೆ ಕಾರಣವಾಗಬಹುದು. ಪ್ರತಿ ಬಾರಿಯೂ ಶುದ್ಧವಾದ ಸಿರಿಂಜ್ಗಳನ್ನು ಬಳಸುವುದರಿಂದ ಮತ್ತು ಬಳಕೆಯ ನಂತರ ಅವುಗಳನ್ನು ಸರಿಯಾಗಿ ವಿಲೇವಾರಿ ಮಾಡುವುದರಿಂದ ವ್ಯಕ್ತಿಗಳು ಸೋಂಕಿನ ಹರಡುವಿಕೆಯನ್ನು ತೀವ್ರವಾಗಿ ಕಡಿಮೆ ಮಾಡಬಹುದು. ಬರಡಾದ ಸೂಜಿಗಳನ್ನು ಬಳಸುವುದು ಮಾದಕವಸ್ತು ಬಳಕೆದಾರರಿಗೆ ಮಾತ್ರವಲ್ಲದೆ ಚುಚ್ಚುಮದ್ದನ್ನು ನಿರ್ವಹಿಸುವ ವೈದ್ಯಕೀಯ ವೃತ್ತಿಪರರಿಗೂ ಮುಖ್ಯವಾಗಿದೆ. ಪ್ರತಿ ರೋಗಿಗೆ ಹೊಸ ಮತ್ತು ಬರಡಾದ ಸೂಜಿಗಳನ್ನು ಬಳಸುವುದನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಆರೋಗ್ಯ ರಕ್ಷಣೆ ನೀಡುಗರು ಕಟ್ಟುನಿಟ್ಟಾದ ಸೋಂಕು ನಿಯಂತ್ರಣ ಪ್ರೋಟೋಕಾಲ್ಗಳನ್ನು ಅನುಸರಿಸಬೇಕು. ಪ್ರಿಯ ಎಕ್ಸ್ಪೋಸರ್ ಪ್ರೊಫಿಲ್ಯಾಕ್ಸಿಸ್ PrEP ಒಂದು ಕ್ರಾಂತಿಕಾರಿ ಔಷಧಿಯಾಗಿದ್ದು ಅದು HIV ತಡೆಗಟ್ಟುವಿಕೆಯ ಭೂದೃಶ್ಯವನ್ನು ಮಾರ್ಪಡಿಸಿದೆ. ವೈರಸ್ ಸೋಂಕಿಗೆ ಒಳಗಾಗುವ ಹೆಚ್ಚಿನ ಅಪಾಯದಲ್ಲಿರುವ ವ್ಯಕ್ತಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. HIV ಸೋಂಕಿನ ಸಾಧ್ಯತೆಗಳನ್ನು ಕಡಿಮೆ ಮಾಡಲು PrEP ಆಟವನ್ನು ಬದಲಾಯಿಸುವ ವಿಧಾನವನ್ನು ನೀಡುತ್ತದೆ. ದೈನಂದಿನ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ದುರ್ಬಲತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಮತ್ತು ಅವರ ಲೈಂಗಿಕ ಆರೋಗ್ಯದ ಮೇಲೆ ಹಿಡಿತ ಸಾಧಿಸಬಹುದು. PrEPಯ ಪರಿಣಾಮಕಾರಿತ್ವವನ್ನು ಹಲವಾರು ಅಧ್ಯಯನಗಳು ಮತ್ತು ಪ್ರಯೋಗಗಳಲ್ಲಿ ಉತ್ತಮವಾಗಿ ದಾಖಲಿಸಲಾಗಿದೆ. ಸತತವಾಗಿ ತೆಗೆದುಕೊಂಡಾಗ ಔಷಧಿಯು HIV ಪ್ರಸರಣವನ್ನು ತಡೆಗಟ್ಟುವಲ್ಲಿ ಗಮನಾರ್ಹ ಯಶಸ್ಸಿನ ಪ್ರಮಾಣವನ್ನು ತೋರಿಸಿದೆ. ನಿರ್ದೇಶನದಂತೆ ಬಳಸಿದಾಗ PrEP HIV ಸೋಂಕಿನ ಅಪಾಯವನ್ನು 99% ವರೆಗೆ ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಬಹು ಲೈಂಗಿಕ ಪಾಲುದಾರರನ್ನು ಹೊಂದಿರುವ ಅಥವಾ ಅಪಾಯಕಾರಿ ನಡವಳಿಕೆಗಳಲ್ಲಿ ತೊಡಗಿರುವಂತಹ ವಿವಿಧ ಅಂಶಗಳಿಂದಾಗಿ ಅಪಾಯವನ್ನು ಹೆಚ್ಚಿಸುವವರಿಗೆ ಈ ಅದ್ಭುತ ವೈದ್ಯಕೀಯ ಪ್ರಗತಿಯು ಭರವಸೆಯನ್ನು ನೀಡುತ್ತದೆ. ಎಕ್ಸ್ಪೋಸರ್ ಪ್ರೊಫಿಲ್ಯಾಕ್ಸಿಸ್ PrEP ಒಂದು ಅಲ್ಪಾವಧಿಯ ಚಿಕಿತ್ಸೆಯಾಗಿದ್ದು ಸೋಂಕನ್ನು ತಡೆಗಟ್ಟಲು HIVಗೆ ಸಂಭಾವ್ಯವಾಗಿ ಒಡ್ಡಿಕೊಂಡ ನಂತರ ತೆಗೆದುಕೊಳ್ಳಬಹುದು. ಇದು ಆಂಟಿರೆಟ್ರೋವೈರಲ್ ಔಷಧಿಗಳ ಬಳಕೆಯನ್ನು ಒಳಗೊಂಡಿರುತ್ತದೆ, ಸಾಮಾನ್ಯವಾಗಿ 28 ದಿನಗಳ ಅವಧಿಗೆ ಮತ್ತು ಒಡ್ಡಿಕೊಂಡ 72 ಗಂಟೆಗಳ ಒಳಗೆ ಶಿಫಾರಸು ಮಾಡಲಾಗುತ್ತದೆ. ದೇಹದಲ್ಲಿ ವೈರಸ್ನ ಪುನರಾವರ್ತನೆಯನ್ನು ಪ್ರತಿಬಂಧಿಸುವ ಮೂಲಕ PrEP ಕಾರ್ಯನಿರ್ವಹಿಸುತ್ತದೆ, ಪ್ರಸರಣದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯು ಪರಿಣಾಮಕಾರಿ ಪ್ರತಿಕ್ರಿಯೆಯನ್ನು ಹೆಚ್ಚಿಸಲು ಸಮಯವನ್ನು ನೀಡುತ್ತದೆ. ಅಸುರಕ್ಷಿತ ಲೈಂಗಿಕ ಸಂಭೋಗ, ಔಷಧಿ ಚುಚ್ಚುಮದ್ದಿನ ಸಮಯದಲ್ಲಿ ಸೂಜಿ ಹಂಚಿಕೆ.
ಆರೋಗ್ಯದ ಸೆಟ್ಟಿಂಗ್ಗಳಲ್ಲಿ ಆಕಸ್ಮಿಕ ಸೂಜಿ ಕಡ್ಡಿ ಗಾಯಗಳಂತಹ ಔದ್ಯೋಗಿಕ ಮಾನ್ಯತೆಗಳು ಮತ್ತು ರಕ್ತ ಅಥವಾ ದೈಹಿಕ ದ್ರವದ ಸಂಪರ್ಕದ ಗಮನಾರ್ಹ ಅಪಾಯವಿರುವ ಇತರ ನಿದರ್ಶನಗಳು ಹೆವ್ ಮಾನ್ಯತೆಯ ಸಂಭಾವ್ಯ ಮಾರ್ಗಗಳನ್ನು ಒಳಗೊಂಡಿವೆ. ಹೈವ್ ಸಂಬಂಧಿತ ಕಳಂಕ ಮತ್ತು ತಾರತಮ್ಯವು ಹೆವೆಯೊಂದಿಗೆ ವಾಸಿಸುವ ವ್ಯಕ್ತಿಗಳ ಜೀವನಕ್ಕೆ ಆಳವಾದ ಪರಿಣಾಮಗಳನ್ನು ಉಂಟುಮಾಡಬಹುದು. ಅವರ ಜೀವನದ ಗುಣಮಟ್ಟ ಮತ್ತು ಆರೋಗ್ಯದ ಪ್ರವೇಶಕ್ಕೆ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ಕಳಂಕವು ಸಾಮಾನ್ಯವಾಗಿ ಭಯ, ತಪ್ಪು ಮಾಹಿತಿ ಮತ್ತು ವೈರಸ್ ಸುತ್ತಲಿನ ಪೂರ್ವಾಗ್ರಹದಿಂದ ಉಂಟಾಗುತ್ತದೆ. ಪೀಡಿತರ ಬಗ್ಗೆ ಸ್ಟೀರಿಯೋಟೈಪ್ಗಳು ಮತ್ತು ತಪ್ಪು ಕಲ್ಪನೆಗಳನ್ನು ಶಾಶ್ವತಗೊಳಿಸುತ್ತದೆ. ಈ ಸಾಮಾಜಿಕ ಬಹಿಷ್ಕಾರವು ಹೆವೆಯೊಂದಿಗೆ ವಾಸಿಸುವ ಜನರಲ್ಲಿ ಅವಮಾನ, ಅಪರಾಧ, ಪ್ರತ್ಯೇಕತೆ ಮತ್ತು ಕಡಿಮೆ ಸ್ವಾಭಿಮಾನದ ಭಾವನೆಗಳಿಗೆ ಕಾರಣವಾಗಬಹುದು. ಇದಲ್ಲದೆ ಎಚ್ಐವಿ ಜೊತೆ ವಾಸಿಸುವ ವ್ಯಕ್ತಿಗಳ ವಿರುದ್ಧ ತಾರತಮ್ಯವು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಉಲ್ಬಣಗೊಳಿಸುತ್ತದೆ. ತಾರತಮ್ಯವು ಉದ್ಯೋಗಾವಕಾಶಗಳ ನಿರಾಕರಣೆ ಅಥವಾ ಒಬ್ಬರ ಸ್ಥಾನಮಾನದ ಕಾರಣದಿಂದಾಗಿ ಶೈಕ್ಷಣಿಕ ನಿರೀಕ್ಷೆಗಳಂತಹ ವಿವಿಧ ರೂಪಗಳಲ್ಲಿ ಪ್ರಕಟವಾಗಬಹುದು. ಪರಿಣಾಮವಾಗಿ ಈಗಾಗಲೇ ಸಂಕೀರ್ಣ ಆರೋಗ್ಯ ಸ್ಥಿತಿಯನ್ನು ನ್ಯಾವಿಗೇಟ್ ಮಾಡುತ್ತಿರುವ ಅನೇಕರಿಗೆ ಆರ್ಥಿಕ ಅಸ್ಥಿರತೆ ಉಂಟಾಗುತ್ತದೆ. ಇದಲ್ಲದೆ ತಾರತಮ್ಯದ ನಡವಳಿಕೆಗಳು ನಿರಾಕರಣೆ ಅಥವಾ ತೀರ್ಪಿನ ಭಯದಿಂದ ಲೈಂಗಿಕ ಪಾಲುದಾರರಿಗೆ ತಮ್ಮ ಸ್ಥಿತಿಯನ್ನು ಪರೀಕ್ಷಿಸಲು ಅಥವಾ ಬಹಿರಂಗಪಡಿಸದಂತೆ ಜನರನ್ನು ನಿರುತ್ಸಾಹಗೊಳಿಸಬಹುದು. ಈ ಕಳಂಕವು ಈಗಾಗಲೇ ರೋಗನಿರ್ಣಯ ಮಾಡಿದವರ ಮೇಲೆ ಪರಿಣಾಮ ಬೀರುವುದಲ್ಲದೆ ಪ್ರಸರಣವನ್ನು ತಡೆಗಟ್ಟುವಲ್ಲಿ ಗಮನಾರ್ಹ ಅಡೆತಡೆಗಳನ್ನು ಉಂಟುಮಾಡುತ್ತದೆ. ಜಾಗತಿಕವಾಗಿ 2020ರ ಅಂತ್ಯದ ವೇಳೆಗೆ ಅಂದಾಜು 38 ಮಿಲಿಯನ್ ಜನರು ಹೆವೆಯೊಂದಿಗೆ ವಾಸಿಸುತ್ತಿದ್ದಾರೆ ಎಂದು ಹೆವ್ ಏಡ್ಸ್ ಕುರಿತ ಜಂಟಿ ವಿಶ್ವಸಂಸ್ಥೆಯ ಕಾರ್ಯಕ್ರಮವು ಬಿಡುಗಡೆ ಮಾಡಿದ ವರದಿಯ ಪ್ರಕಾರ. ಅಂಕಿಅಂಶವು ಹಿಂದಿನ ವರ್ಷಗಳಿಗಿಂತ ಕುಸಿತವನ್ನು ಪ್ರತಿನಿಧಿಸುತ್ತದೆ, ಆದರೆ ವೈರಸ್ ಹರಡುವಿಕೆಯನ್ನು ಎದುರಿಸುವಲ್ಲಿ ನಡೆಯುತ್ತಿರುವ ಸವಾಲುಗಳನ್ನು ಇನ್ನೂ ಪ್ರತಿಬಿಂಬಿಸುತ್ತದೆ. ಹೊಸ ಸೋಂಕುಗಳು ಮತ್ತು ಏಡ್ಸ್ ಸಂಬಂಧಿತ ಸಾವುಗಳನ್ನು ಕಡಿಮೆ ಮಾಡುವಲ್ಲಿ ಪ್ರಗತಿಯನ್ನು ಸಾಧಿಸಲಾಗಿದೆಯಾದರೂ ಜಾಗತಿಕ ಗುರಿಗಳನ್ನು ಸಾಧಿಸಲು ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು ಎಂದು ವರದಿಯು ಹೈಲೈಟ್ ಮಾಡುತ್ತದೆ. ಪ್ರಾದೇಶಿಕ ವಿತರಣೆಯ ಪರಿಭಾಷೆಯಲ್ಲಿ ಸಹಾರನ್ ಆಫ್ರಿಕಾವು ಹೆಚ್ಚು ಪೀಡಿತ ಪ್ರದೇಶವಾಗಿ ಉಳಿದಿದೆ. ಪ್ರಪಂಚದಾದ್ಯಂತ ಹೆವೆಯೊಂದಿಗೆ ವಾಸಿಸುವ ಎಲ್ಲ ಜನರಲ್ಲಿ ಸುಮಾರು 2/3 ಜನರು ಈ ಪ್ರದೇಶದಲ್ಲಿ ಮಾತ್ರ. ಅಂದಾಜು 25.4 ಮಿಲಿಯನ್ ವ್ಯಕ್ತಿಗಳು ವೈರಸ್ ಸೋಂಕಿಗೆ ಒಳಗಾಗಿದ್ದಾರೆ. ಆದಾಗ್ಯೂ ಆಫ್ರಿಕಾದಲ್ಲಿ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸಾ ಪ್ರಯತ್ನಗಳಲ್ಲಿ ಗಮನಾರ್ಹ ಪ್ರಗತಿಗಳು ಕಂಡುಬಂದಿವೆ. ಸಹಾರನ್ ಆಫ್ರಿಕಾ ಹೆವ್ ಏಡ್ಸ್ ಸಾಂಕ್ರಾಮಿಕದ ಕೇಂದ್ರಬಿಂದು. ಸಹಾರನ್ ಆಫ್ರಿಕಾವು ಜಾಗತಿಕ ಹೆವ್ ಏಡ್ಸ್ ಸಾಂಕ್ರಾಮಿಕದ ಬಾಧೆಯನ್ನು ಅನುಭವಿಸುತ್ತಲೇ ಇದೆ. ಇದು ಏಡ್ಸ್ಗೆ ಸಂಬಂಧಿಸಿದ ಹೆಚ್ಚಿನ ಹೊಸ ಸೋಂಕುಗಳು ಮತ್ತು ಸಾವುಗಳಿಗೆ ಕಾರಣವಾಗಿದೆ. ರೋಗದ ವಿರುದ್ಧ ಹೋರಾಡುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದರೂ ಈ ಪ್ರದೇಶವು ಅಸಮಾನವಾಗಿ ಪರಿಣಾಮ ಬೀರುತ್ತದೆ. ಏಡ್ಸ್ ಬಿಡುಗಡೆ ಮಾಡಿದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2020ರಲ್ಲಿ ಸಹಾರನ್ ಆಫ್ರಿಕಾದಲ್ಲಿ ಅಂದಾಜು 25.7 ಮಿಲಿಯನ್ ಜನರು ಹೆವೆಯೊಂದಿಗೆ ವಾಸಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತ ವೈರಸ್ನೊಂದಿಗೆ ವಾಸಿಸುವ ಎಲ್ಲ ಜನರಲ್ಲಿ ಸುಮಾರು 2/3 ಜನರು. ಈ ಆತಂಕಕಾರಿ ಪ್ರವೃತ್ತಿಗೆ ವಿವಿಧ ಅಂಶಗಳು ಕೊಡುಗೆ ನೀಡುತ್ತವೆ. ಹೆಚ್ಚಿನ ಬಡತನ ದರಗಳು, ಗುಣಮಟ್ಟದ ಆರೋಗ್ಯ ರಕ್ಷಣೆಗೆ ಸೀಮಿತ ಪ್ರವೇಶ ಮತ್ತು ಸಾಮಾಜಿಕ ಅಸಮಾನತೆಗಳು ಸಹಾರನ್ ಆಫ್ರಿಕಾದಲ್ಲಿ ಅನೇಕ ದೇಶಗಳು ಎದುರಿಸುತ್ತಿರುವ ಕೆಲವು ಪ್ರಮುಖ ಸವಾಲುಗಳಾಗಿವೆ. ಈ ಅಂಶಗಳು ಎಚ್ಐವಿ ಹರಡುವಿಕೆಯನ್ನು ಉಲ್ಬಣಗೊಳಿಸುತ್ತವೆ ಮತ್ತು ಸಮುದಾಯಗಳ ಮೇಲೆ ಅದರ ಪ್ರಭಾವವನ್ನು ನಿಯಂತ್ರಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗುತ್ತವೆ. ಹೆಚ್ಚುವರಿಯಾಗಿ ಸಾಂಸ್ಕೃತಿಕ ರೂಢಿಗಳು ಮತ್ತು ಹೆವ್ ಸುತ್ತಲಿನ ಕಳಂಕವು ಸಾಮಾನ್ಯವಾಗಿ ವ್ಯಕ್ತಿಗಳು ಪರೀಕ್ಷೆ ಮತ್ತು ಚಿಕಿತ್ಸಾ ಸೇವೆಗಳನ್ನು ಪಡೆಯುವುದನ್ನು ತಡೆಯುತ್ತದೆ, ಪ್ರಸರಣ ದರಗಳನ್ನು ಮತ್ತಷ್ಟು ಶಾಶ್ವತಗೊಳಿಸುತ್ತದೆ. ಏಡ್ಸ್ಗೆ ಕಾರಣವಾಗುವ ವೈರಸ್ ಹೆವ್ ಜನಾಂಗ, ಲಿಂಗ, ಲೈಂಗಿಕ ದೃಷ್ಟಿಕೋನ ಅಥವಾ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ತಾರತಮ್ಯ ಮಾಡುವುದಿಲ್ಲ. ಕೆಲವು ಗುಂಪಿನ ಜನರು ಮಾತ್ರ ಅಪಾಯದಲ್ಲಿದ್ದಾರೆ ಎಂಬುದು ಪುರಾಣ. ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕತೆ ಅಥವಾ ಮಾದಕವಸ್ತು ಬಳಕೆಗಾಗಿ ಸೂಜಿಗಳನ್ನು ಹಂಚಿಕೊಳ್ಳುವಂತಹ ವೈರಸ್ಗೆ ಒಡ್ಡಿಕೊಳ್ಳುವ ಚಟುವಟಿಕೆಗಳಲ್ಲಿ ತೊಡಗಿರುವ ಯಾರಿಗಾದರೂ ಹೆವ್ ಸೋಂಕು ತಗುಲಿಸಬಹುದು. ಎಚ್ಐವಿ ಒಂದು ನಿರ್ದಿಷ್ಟ ಜನಾಂಗಕ್ಕೆ ಪ್ರತ್ಯೇಕವಾಗಿದೆ ಎಂಬ ಕಲ್ಪನೆಯು ವಾಸ್ತವದಿಂದ ದೂರವಿದೆ. ವಾಸ್ತವವಾಗಿ ಇದು ಜಗತ್ತಿನಾದ್ಯಂತ ಎಲ್ಲ ಜನಾಂಗಗಳು ಮತ್ತು ಜನಾಂಗಗಳ ಜನರ ಮೇಲೆ ಪರಿಣಾಮ ಬೀರುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 2019ರಲ್ಲಿ ವಿಶ್ವಾದ್ಯಂತ ಸುಮಾರು 38 ಮಿಲಿಯನ್ ಜನರು ಹೆವ್ ಏಡ್ಸ್ನೊಂದಿಗೆ ವಾಸಿಸುತ್ತಿದ್ದಾರೆ.
ಈ ಸಂಖ್ಯೆಯು ಈ ಜಾಗತಿಕ ಆರೋಗ್ಯ ಸಮಸ್ಯೆಯ ಸಾರ್ವತ್ರಿಕತೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಎಲ್ಲಾ ವ್ಯಕ್ತಿಗಳಿಗೆ ಪರಿಣಾಮಕಾರಿ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸಾ ತಂತ್ರಗಳ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಅವರ ಜನಾಂಗೀಯ ಹಿನ್ನೆಲೆ. ಅಂತೆಯೇ ಹೇವಲಿಂಗ ಅಥವಾ ಲೈಂಗಿಕ ದೃಷ್ಟಿಕೋನವನ್ನು ಆಧರಿಸಿ ತಾರತಮ್ಯ ಮಾಡುವುದಿಲ್ಲ. ಹೇವ್ ಒಮ್ಮೆ ಮರಣದಂಡನೆ ಎಂದು ಕರೆಯಲ್ಪಡುತ್ತದೆ. ಸರಿಯಾದ ವೈದ್ಯಕೀಯ ಆರೈಕೆ ಮತ್ತು ಬೆಂಬಲದೊಂದಿಗೆ ನಿರ್ವಹಿಸಬಹುದಾದ ದೀರ್ಘಕಾಲದ ಸ್ಥಿತಿಗೆ ವಿಕಸನಗೊಂಡಿದೆ. HIV ರೋಗನಿರ್ಣಯವು ಭಯ ಮತ್ತು ಅನಿಶ್ಚಿತತೆಯಿಂದ ತುಂಬಿದ ಜೀವನವನ್ನು ಅರ್ಥೈಸುವ ದಿನಗಳು ಕಳೆದು ಹೋಗಿವೆ. ಇಂದು ಹೇವೆಯೊಂದಿಗೆ ವಾಸಿಸುವ ವ್ಯಕ್ತಿಗಳು, ಚಿಕಿತ್ಸಾ ಆಯ್ಕೆಗಳು ಮತ್ತು ಸಮಗ್ರ ಬೆಂಬಲ ವ್ಯವಸ್ಥೆಗಳಲ್ಲಿನ ಪ್ರಗತಿಗಳಿಗೆ ಧನ್ಯವಾದಗಳು ಪೂರೈಸುವ ಜೀವನವನ್ನು ನಡೆಸಬಹುದು. ಆಂಟಿರೆಟ್ರೋವೈರಲ್ ಚಿಕಿತ್ಸೆಯಲ್ಲಿನ ವೈದ್ಯಕೀಯ ಪ್ರಗತಿಗಳು ಹೇವ ನಿರ್ವಹಣೆಯ ಭೂದೃಶ್ಯವನ್ನು ಮಾರ್ಪಡಿಸಿವೆ. ಈ ಔಷಧಿಗಳು ಪರಿಣಾಮಕಾರಿಯಾಗಿ ವೈರಸ್ ಅನ್ನು ನಿಗ್ರಹಿಸುತ್ತವೆ. HIV ಹೊಂದಿರುವ ಜನರು ಪತ್ತೆಹಚ್ಚಲಾಗದ ವೈರಲ್ ಲೋಡ್ಗಳನ್ನು ನಿರ್ವಹಿಸಲು ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಆರೋಗ್ಯ ಸೇವೆಗಳಿಗೆ ನಿಯಮಿತ ಪ್ರವೇಶ ಮತ್ತು ಸೂಚಿಸಲಾದ ಔಷಧಿ ಕಟ್ಟುಪಾಡುಗಳ ಅನುಸರಣೆಯೊಂದಿಗೆ ವ್ಯಕ್ತಿಗಳು ಸುಧಾರಿತ ದೀರ್ಘಾಯುಷ್ಯ ಮತ್ತು ಜೀವನದ ಗುಣಮಟ್ಟವನ್ನು ಆನಂದಿಸಬಹುದು. ಆದಾಗ್ಯೂ ಇದು ಕೇವಲ ವೈದ್ಯಕೀಯ ಹಸ್ತಕ್ಷೇಪವಲ್ಲ. ಇದು HIV ಜೊತೆ ವಾಸಿಸುವವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಮಾಡಿದೆ. ಭಾವನಾತ್ಮಕ ಬೆಂಬಲ ಜಾಲಗಳ ಪ್ರಾಮುಖ್ಯತೆಯನ್ನು ಅತಿಯಾಗಿ ಹೇಳಲಾಗುವುದಿಲ್ಲ. ತಾಯಿಯಿಂದ ಮಗುವಿಗೆ ಹರಡುವುದನ್ನು ತಡೆಗಟ್ಟಲು ಮತ್ತು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ಗರ್ಭಾವಸ್ಥೆಯಲ್ಲಿ ಹೇವ ಅನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಸರಿಯಾದ ವೈದ್ಯಕೀಯ ಆರೈಕೆಯೊಂದಿಗೆ ಹೇವೆಯೊಂದಿಗೆ ವಾಸಿಸುವ ಗರ್ಭಿಣಿಯರು ತಮ್ಮ ಶಿಶುಗಳಿಗೆ ವೈರಸ್ ಅನ್ನು ಹಾದುಹೋಗುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಆಂಟಿರೆಟ್ರೋವೈರಲ್ ಥೆರಪಿ ಆರ್ಟ್ ಹೇವ ಚಿಕಿತ್ಸೆಯನ್ನು ಕ್ರಾಂತಿಗೊಳಿಸಿದೆ. ಗರ್ಭಿಣಿಯರಿಗೆ ತಮ್ಮನ್ನು ಮತ್ತು ಅವರ ಹುಟ್ಟಲಿರುವ ಮಕ್ಕಳನ್ನು ಸೋಂಕಿನಿಂದ ರಕ್ಷಿಸಲು ಪ್ರಬಲ ಸಾಧನವನ್ನು ನೀಡುತ್ತದೆ. ಗರ್ಭಾವಸ್ಥೆಯ ಆರಂಭದಲ್ಲಿ ಆರ್ಟ್ ಅನ್ನು ಪ್ರಾರಂಭಿಸುವ ಮೂಲಕ ಹೇವೆಯೊಂದಿಗೆ ವಾಸಿಸುವ ಮಹಿಳೆಯರು ವೈರಲ್ ನಿಗ್ರಹವನ್ನು ಸಾಧಿಸಬಹುದು. ಅಂದರೆ ಅವರ ರಕ್ತದಲ್ಲಿನ ವೈರಸ್ ಪ್ರಮಾಣವನ್ನು ಕಂಡುಹಿಡಿಯಲಾಗುವುದಿಲ್ಲ. ಇದು ತಾಯಿಯ ಸ್ವಂತ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಹೆರಿಗೆಯ ಸಮಯದಲ್ಲಿ ಅಥವಾ ಹಾಲುಣಿಸುವ ಮೂಲಕ ತನ್ನ ಮಗುವಿಗೆ HIV ಹರಡುವ ಸಾಧ್ಯತೆಯನ್ನು ಬಹಳವಾಗಿ ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಹೆಲ್ತ್ಕೇರ್ ಪೂರೈಕೆದಾರರು ಪ್ರಸರಣ ಅಪಾಯಗಳನ್ನು ಮತ್ತಷ್ಟು ಕಡಿಮೆ ಮಾಡಲು ವಿತರಣಾ ಸಮಯಕ್ಕೆ ಹತ್ತಿರವಿರುವ ಹೆಚ್ಚಿನ ವೈರಲ್ ಲೋಡ್ಗಳನ್ನು ಹೊಂದಿರುವ ಮಹಿಳೆಯರಿಗೆ ನಿಗದಿತ ಸಿಸೇರಿಯನ್ ಹೆರಿಗೆಯಂತಹ ಮಧ್ಯಸ್ಥಿಕೆಗಳನ್ನು ಶಿಫಾರಸು ಮಾಡಬಹುದು. HIV ಪರೀಕ್ಷೆಯು ದಿನನಿತ್ಯದ ಆರೋಗ್ಯ ರಕ್ಷಣೆಯ ಅತ್ಯಗತ್ಯ ಅಂಶವಾಗಿದೆ ಮತ್ತು ಒಬ್ಬರ HIV ಸ್ಥಿತಿಯನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬರಿಗೂ ನಿರ್ಣಾಯಕವಾಗಿದೆ. ವಿಶ್ವಾದ್ಯಂತ 38 ದಶಲಕ್ಷಕ್ಕೂ ಹೆಚ್ಚು ಜನರು ಹೆವೆಯೊಂದಿಗೆ ವಾಸಿಸುತ್ತಿದ್ದಾರೆ. ಇದು ಗಮನಾರ್ಹ ಜಾಗತಿಕ ಆರೋಗ್ಯ ಕಾಳಜಿಯಾಗಿ ಉಳಿದಿದೆ. ವ್ಯಾಪಕವಾದ ಪರೀಕ್ಷೆಯನ್ನು ಉತ್ತೇಜಿಸುವ ಮೂಲಕ ಆರೋಗ್ಯ ಪೂರೈಕೆದಾರರು ಸೋಂಕನ್ನು ಮೊದಲೇ ಪತ್ತೆಹಚ್ಚಬಹುದು ಮತ್ತು ಅಗತ್ಯ ಆರೈಕೆಯನ್ನು ತ್ವರಿತವಾಗಿ ಒದಗಿಸಬಹುದು. ಇತರ ಯಾವುದೇ ವಾಡಿಕೆಯ ಸ್ಕ್ರೀನಿಂಗ್ನಂತೆ HIV ಪರೀಕ್ಷೆಯು ಆರೋಗ್ಯ ತಪಾಸಣೆಯ ನಿಯಮಿತ ಭಾಗವಾಗಿರಬೇಕು. ಆರಂಭಿಕ ಪತ್ತೆ ವ್ಯಕ್ತಿಗಳು ಜೀವ ಉಳಿಸುವ ಚಿಕಿತ್ಸೆಗಳನ್ನು ಪ್ರವೇಶಿಸಲು ಮತ್ತು ಏಡ್ಸ್ಗೆ ವೈರಸ್ನ ಪ್ರಗತಿಯನ್ನು ತಡೆಯಲು ಅನುವು ಮಾಡಿಕೊಡುತ್ತದೆ. ಇದಲ್ಲದೆ ನಿಯಮಿತವಾಗಿ ಪರೀಕ್ಷೆಗೆ ಒಳಗಾಗುವುದು ಒಬ್ಬರ ಸ್ವಂತ ಆರೋಗ್ಯವನ್ನು ರಕ್ಷಿಸುತ್ತದೆ, ಆದರೆ ಸಮುದಾಯಗಳಲ್ಲಿ ಮತ್ತಷ್ಟು ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಹೇವ ಸ್ಥಿತಿಯನ್ನು ತಿಳಿದುಕೊಳ್ಳುವುದರಿಂದ ನಿಮ್ಮ ಲೈಂಗಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮನ್ನು ಮತ್ತು ಇತರರನ್ನು ರಕ್ಷಿಸಲು ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ನಿಮಗೆ ಅಧಿಕಾರ ನೀಡುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಹೇವ ಸಂಶೋಧನೆಯ ಕ್ಷೇತ್ರವು ಗಮನಾರ್ಹ ಪ್ರಗತಿಯನ್ನು ಕಂಡಿದೆ. ಇದರ ಪರಿಣಾಮವಾಗಿ ಒಮ್ಮೆ ಮಾರಣಾಂತಿಕ ವೈರಸ್ನ ಚಿಕಿತ್ಸೆ, ತಡೆಗಟ್ಟುವಿಕೆ ಮತ್ತು ತಿಳುವಳಿಕೆಯಲ್ಲಿ ಗಮನಾರ್ಹ ಪ್ರಗತಿಗಳು ಕಂಡುಬಂದಿವೆ. ವ್ಯಾಪಕವಾದ ವೈಜ್ಞಾನಿಕ ಪ್ರಯತ್ನಗಳಿಗೆ ಧನ್ಯವಾದಗಳು. ಆಂಟಿರೆಟ್ರೋವೈರಲ್ ಥೆರಪಿ ಆರ್ಟ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಮಾನವ ದೇಹದೊಳಗೆ ಹೇವ ವೈರಸ್ನ ಪುನರಾವರ್ತನೆಯನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮಟ್ಟಕ್ಕೆ ಸಂಸ್ಕರಿಸಲಾಗಿದೆ. ಆರ್ಟ್ ಕಟ್ಟುಪಾಡುಗಳಿಗೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳುವ ಮೂಲಕ ಹೇವೆಯೊಂದಿಗೆ ವಾಸಿಸುವ ವ್ಯಕ್ತಿಗಳು ಈಗ ಆರೋಗ್ಯಕರ ಜೀವನವನ್ನು ನಡೆಸಬಹುದು ಮತ್ತು ಸಾಮಾನ್ಯ ಜೀವನ ನಿರೀಕ್ಷೆಗಳನ್ನು ಸಾಧಿಸಬಹುದು. ಚಿಕಿತ್ಸೆಯ ಆಯ್ಕೆಗಳ ಹೊರತಾಗಿ ಹೊಸ HIV ಸೋಂಕನ್ನು ತಡೆಗಟ್ಟುವಲ್ಲಿ ಗಣನೀಯ ಪ್ರಗತಿಯನ್ನು ಮಾಡಲಾಗಿದೆ. ಪ್ರೀ ಎಕ್ಸ್ಪೋಸರ್ ಪ್ರೊಫಿಲ್ಯಾಕ್ಸಿಸ್ ಪ್ರೆಪ್ ಯ ಪರಿಚಯವು ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ದೈನಂದಿನ ಔಷಧಿಯನ್ನು ಒದಗಿಸುವ ಮೂಲಕ ತಡೆಗಟ್ಟುವ ತಂತ್ರಗಳನ್ನು ಕ್ರಾಂತಿಗೊಳಿಸಿದೆ. ಅದು ಅವರ ಹೆವ್ ಸೋಂಕಿಗೆ ಒಳಗಾಗುವ ಸಾಧ್ಯತೆಗಳನ್ನು ನಾಟಕೀಯವಾಗಿ ಕಡಿಮೆ ಮಾಡುತ್ತದೆ.
ಈ ಅದ್ಭುತ ವಿಧಾನವು ಜನರು ತಮ್ಮ ಲೈಂಗಿಕ ಆರೋಗ್ಯದ ಮೇಲೆ ಹಿಡಿತ ಸಾಧಿಸಲು ಅಧಿಕಾರ ನೀಡುತ್ತದೆ ಮತ್ತು ಕಾಂಡೋಮ್ ಬಳಕೆಯೊಂದಿಗೆ ಹರಡುವಿಕೆಯ ವಿರುದ್ಧ ಹೆಚ್ಚುವರಿ ರಕ್ಷಣೆಯನ್ನು ಒದಗಿಸುತ್ತದೆ. HIV ಶಿಕ್ಷಣ ಮತ್ತು ಜಾಗೃತಿ ಅಭಿಯಾನಗಳು ತಡೆಗಟ್ಟುವಿಕೆ, ಪರೀಕ್ಷೆ ಮತ್ತು ವೈರಸ್ಗೆ ಸಂಬಂಧಿಸಿದ ಕಳಂಕವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. HIV ಹರಡುವಿಕೆಯ ಅಪಾಯಗಳ ಬಗ್ಗೆ ವ್ಯಕ್ತಿಗಳಿಗೆ ತಿಳಿಸುವಲ್ಲಿ ಮತ್ತು ತಮ್ಮನ್ನು ಮತ್ತು ಅವರ ಪಾಲುದಾರರನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುದರ ಕುರಿತು ಅವರಿಗೆ ಜ್ಞಾನವನ್ನು ಒದಗಿಸುವಲ್ಲಿ ಈ ಅಭಿಯಾನಗಳು ನಿರ್ಣಾಯಕವಾಗಿವೆ. ಕಾಂಡೋಮ್ಗಳನ್ನು ಸತತವಾಗಿ ಬಳಸುವುದು ಮತ್ತು ನಿಯಮಿತವಾಗಿ ಪರೀಕ್ಷೆಗೆ ಒಳಗಾಗುವಂತಹ ಸುರಕ್ಷಿತ ಲೈಂಗಿಕ ಅಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಈ ಅಭಿಯಾನಗಳು ತಮ್ಮ ಲೈಂಗಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವ್ಯಕ್ತಿಗಳಿಗೆ ಅಧಿಕಾರ ನೀಡುತ್ತವೆ. ಇದಲ್ಲದೆ HIV ಶಿಕ್ಷಣ ಅಭಿಯಾನಗಳು ನಿಯಮಿತ ಪರೀಕ್ಷೆಯ ಮೂಲಕ ಆರಂಭಿಕ ಪತ್ತೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತವೆ. ಯಾವುದೇ ರೋಗಲಕ್ಷಣಗಳನ್ನು ತೋರಿಸದೆ ಅವರು ವರ್ಷಗಳಿಂದ ವೈರಸ್ ಅನ್ನು ಹೊತ್ತಿದ್ದಾರೆ ಎಂದು ಅನೇಕ ಜನರಿಗೆ ತಿಳಿದಿರುವುದಿಲ್ಲ. ನಿಯಮಿತವಾಗಿ ಪರೀಕ್ಷಿಸಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ಈ ಅಭಿಯಾನಗಳು ಸೋಂಕಿತ ವ್ಯಕ್ತಿಗಳು ಆರಂಭಿಕ ಚಿಕಿತ್ಸಾ ಆಯ್ಕೆಗಳನ್ನು ಪ್ರವೇಶಿಸಬಹುದು ಎಂದು ಖಚಿತಪಡಿಸುತ್ತದೆ. ಹೀಗಾಗಿ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಇತರರಿಗೆ ಹರಡುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ತಡೆಗಟ್ಟುವಿಕೆ ಮತ್ತು ಪರೀಕ್ಷೆಯ ಜೊತೆಗೆ ಈ ಜಾಗೃತಿ ಅಭಿಯಾನಗಳು HIV/AIDS ಸುತ್ತಲಿನ ಸಾಮಾಜಿಕ ಕಳಂಕವನ್ನು ಪರಿಹರಿಸುವ ಗುರಿಯನ್ನು ಹೊಂದಿವೆ. HIV ಪಾಸಿಟಿವ್ ವ್ಯಕ್ತಿಗಳು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ತಮ್ಮ ಪಾಲುದಾರರೊಂದಿಗೆ ಮುಕ್ತ ಸಂವಹನವನ್ನು ನಿರ್ವಹಿಸುವ ಮೂಲಕ ಆರೋಗ್ಯಕರ ಮತ್ತು ಪೂರೈಸುವ ಲೈಂಗಿಕ ಸಂಬಂಧಗಳನ್ನು ಹೊಂದಬಹುದು. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ HIV ಪಾಸಿಟಿವ್ ಆಗಿರುವುದು ಒಬ್ಬರ ಲೈಂಗಿಕ ಜೀವನವು ಮುಗಿದಿದೆ ಅಥವಾ ಅವರು ನಿಕಟ ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅರ್ಥವಲ್ಲ. ಔಷಧ ಮತ್ತು ವೈರಸ್ನ ತಿಳುವಳಿಕೆಯಲ್ಲಿನ ಪ್ರಗತಿಯೊಂದಿಗೆ HIVಯೊಂದಿಗೆ ವಾಸಿಸುವ ಜನರು ಸಕ್ರಿಯ ಮತ್ತು ಸಂತೋಷದಾಯಕ ಲೈಂಗಿಕ ಜೀವನವನ್ನು ಒಳಗೊಂಡಂತೆ ಸಾಮಾನ್ಯ ಜೀವನವನ್ನು ನಡೆಸಲು ಸಾಧ್ಯವಿದೆ. ಎರಡೂ ಪಾಲುದಾರರ ಯೋಗಕ್ಷೇಮವನ್ನು ಖಾತ್ರಿಪಡಿಸುವಲ್ಲಿ ತಡೆಗಟ್ಟುವ ಕ್ರಮಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಕಾಂಡೋಮ್ಗಳ ನಿರಂತರ ಬಳಕೆಯು ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ವೈರಸ್ ಹರಡುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. HIV ಹೊಂದಿರುವ ವ್ಯಕ್ತಿಗಳು ತಮ್ಮ ಆರೋಗ್ಯ ರಕ್ಷಣೆ ನೀಡುಗರು ಸೂಚಿಸಿದಂತೆ ಆಂಟಿರೆಟ್ರೋವೈರಲ್ ಥೆರಪಿ ART ಅನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದು ಅತ್ಯಗತ್ಯ. ART ವೈರಲ್ ಲೋಡ್ ಅನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ. ಇದು ಪಾಲುದಾರರಿಗೆ HIV ಅನ್ನು ಹರಡುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. HIVಯೊಂದಿಗೆ ಜೀವಿಸುವುದು ಎಂದರೆ ಒಬ್ಬರ ಜೀವನವು ಯಾವುದೇ ರೀತಿಯಲ್ಲಿ ಸೀಮಿತವಾಗಿದೆ ಎಂದು ಅರ್ಥವಲ್ಲ. HIV ರೋಗನಿರ್ಣಯ ಮಾಡಿದ ಜನರು ವೃತ್ತಿ, ಶಿಕ್ಷಣ ಮತ್ತು ಜೀವನದ ಎಲ್ಲಾ ಅಂಶಗಳಲ್ಲಿ ಇತರರಂತೆ ತೊಡಗಿಸಿಕೊಳ್ಳಬಹುದು. ವೈದ್ಯಕೀಯ ಚಿಕಿತ್ಸೆಗಳಲ್ಲಿನ ಪ್ರಗತಿ ಮತ್ತು ವೈರಸ್ನ ಉತ್ತಮ ತಿಳುವಳಿಕೆಯಿಂದಾಗಿ HIVಯೊಂದಿಗೆ ವಾಸಿಸುವ ವ್ಯಕ್ತಿಗಳು ತಮ್ಮ ಗುರಿಗಳು ಅಥವಾ ಕನಸುಗಳನ್ನು ರಾಜಿ ಮಾಡಿಕೊಳ್ಳದೆ ಪೂರೈಸುವ ಜೀವನವನ್ನು ನಡೆಸಬಹುದು. HIV ರೋಗನಿರ್ಣಯವು ವ್ಯಕ್ತಿಯ ವೃತ್ತಿಪರ ಮಹತ್ವಾಕಾಂಕ್ಷೆಗಳ ಅಂತ್ಯವನ್ನು ಅರ್ಥೈಸುವ ದಿನಗಳು ಕಳೆದು ಹೋಗಿವೆ. ಇಂದು HIVಯೊಂದಿಗೆ ವಾಸಿಸುವ ಜನರು ವೈದ್ಯಕೀಯ, ಕಾನೂನು, ಬೋಧನೆ ಮತ್ತು ಉದ್ಯಮಶೀಲತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಸರಿಯಾದ ವೈದ್ಯಕೀಯ ಆರೈಕೆ ಮತ್ತು ಚಿಕಿತ್ಸೆಯ ಯೋಜನೆಗಳ ಅನುಸರಣೆಯೊಂದಿಗೆ ಅನೇಕ ವ್ಯಕ್ತಿಗಳು ಉತ್ತಮ ಆರೋಗ್ಯ ಮತ್ತು ಉತ್ಪಾದಕತೆಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. HIV ಸುತ್ತಲಿನ ಕಳಂಕವು ಯಾರನ್ನಾದರೂ ಅವರ ಅಪೇಕ್ಷಿತ ವೃತ್ತಿ ಮಾರ್ಗವನ್ನು ಅನುಸರಿಸುವುದನ್ನು ತಡೆಯಬಾರದು. ಬದಲಾಗಿ ಅದು ಅವರ ಆರೋಗ್ಯ ಸ್ಥಿತಿಯನ್ನು ಲೆಕ್ಕಿಸದೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸಲು ಸಮಾಜವನ್ನು ಪ್ರೇರೇಪಿಸಬೇಕು. HIVಯೊಂದಿಗೆ ವಾಸಿಸುವವರು ಯಾವುದೇ ಮಿತಿಗಳನ್ನು ಎದುರಿಸದ ಮತ್ತೊಂದು ಕ್ಷೇತ್ರ ಶಿಕ್ಷಣವಾಗಿದೆ. HIV ಮಾನವ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ದೇಹದಲ್ಲಿ ಅಡಗಿಕೊಳ್ಳುವ ಮತ್ತು ಯಾವುದೇ ಗಮನಾರ್ಹ ಲಕ್ಷಣಗಳನ್ನು ಉಂಟುಮಾಡದೆ ದೀರ್ಘಕಾಲದವರೆಗೆ ಸುಪ್ತ ಸ್ಥಿತಿಯಲ್ಲಿರುವ ಸಾಮರ್ಥ್ಯಕ್ಕೆ ಬಹಳ ಹಿಂದಿನಿಂದಲೂ ಹೆಸರುವಾಸಿಯಾಗಿದೆ. ವೈರಸ್ನ ಈ ಗುಣಲಕ್ಷಣವು ರೋಗನಿರ್ಣಯ ಮತ್ತು ಚಿಕಿತ್ಸೆಯ ವಿಷಯದಲ್ಲಿ ಗಮನಾರ್ಹ ಸವಾಲುಗಳನ್ನು ಒಡ್ಡುತ್ತದೆ. HIV ಸೋಂಕಿಗೆ ಒಳಗಾದ ಅನೇಕ ವ್ಯಕ್ತಿಗಳು ತಮ್ಮ ಸೋಂಕಿನ ಸ್ಥಿತಿಯ ಬಗ್ಗೆ ತಿಳಿದಿರುವುದಿಲ್ಲ. ತಿಳಿಯದೆ ವೈರಸ್ ಅನ್ನು ಇತರರಿಗೆ ಹರಡುತ್ತದೆ. ಈ ಸುಪ್ತ ಅವಧಿಯಲ್ಲಿ HIV ಸಕ್ರಿಯವಾಗಿ ಪ್ರತಿರಕ್ಷಣಾ ಕೋಶಗಳಲ್ಲಿ ಪುನರಾವರ್ತಿಸುತ್ತದೆ. ಕಾಲಾನಂತರದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕ್ರಮೇಣ ದುರ್ಬಲಗೊಳಿಸುತ್ತದೆ. HIV ಸೋಂಕಿಗೆ ಒಳಗಾದ ಸ್ವಲ್ಪ ಸಮಯದ ನಂತರ ಕೆಲವು ಜನರು ಸೌಮ್ಯವಾದ ಜ್ವರ ತರಹದ ರೋಗಲಕ್ಷಣಗಳನ್ನು ಅನುಭವಿಸಬಹುದು. ಈ ರೋಗಲಕ್ಷಣಗಳು ಸಾಮಾನ್ಯವಾಗಿ ಕೆಲವು ವಾರಗಳು ಅಥವಾ ತಿಂಗಳುಗಳಲ್ಲಿ ಕಣ್ಮರೆಯಾಗುತ್ತವೆ. ತೀವ್ರವಾದ HIV ಸೋಂಕು ಎಂದು ಕರೆಯಲ್ಪಡುವ ಈ ಆರಂಭಿಕ ಹಂತದ ನಂತರ
ಜನರು ಸರಾಸರಿ 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಅನಾರೋಗ್ಯದ ಯಾವುದೇ ಸ್ಪಷ್ಟ ಚಿಹ್ನೆಗಳಿಲ್ಲದೆ ಬದುಕಬಹುದು. ಹೆವ್ ಅಥವಾ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುವ ಜಾಗತಿಕ ಸಾಂಕ್ರಾಮಿಕ ರೋಗವಾಗಿದ್ದು, ಅತ್ಯಂತ ದುರ್ಬಲ ಶಿಶುಗಳಿಂದ ಹಿರಿಯ ವಯಸ್ಕರವರೆಗೂ ಸಾಮಾನ್ಯ ತಪ್ಪು ಗ್ರಹಿಕೆಗಳಿಗೆ ವಿರುದ್ಧವಾಗಿ ಹೆವ್ ವಯಸ್ಸಿನ ಆಧಾರದ ಮೇಲೆ ತಾರತಮ್ಯ ಮಾಡುವುದಿಲ್ಲ. ಇದು ಅಸುರಕ್ಷಿತ ಲೈಂಗಿಕ ಸಂಭೋಗ, ಕಲುಷಿತ ಸೂಜಿಗಳನ್ನು ಹಂಚಿಕೊಳ್ಳುವುದು ಅಥವಾ ಹೆರಿಗೆ ಮತ್ತು ಹಾಲುಣಿಸುವ ಸಮಯದಲ್ಲಿ ವಿವಿಧ ವಿಧಾನಗಳ ಮೂಲಕ ಹರಡಬಹುದು. ಇದು ಎಲ್ಲಾ ವಯೋಮಾನದವರನ್ನು ಗುರಿಯಾಗಿಸಿಕೊಂಡು ಸಮಗ್ರ ಶಿಕ್ಷಣ ಮತ್ತು ಜಾಗೃತಿ ಅಭಿಯಾನಗಳ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಗರ್ಭಾವಸ್ಥೆಯಲ್ಲಿ ಅಥವಾ ಹೆರಿಗೆಯ ಸಮಯದಲ್ಲಿ ಶಿಶುಗಳು ತಮ್ಮ ಸೋಂಕಿತ ತಾಯಂದಿರಿಂದ ಹೆವ್ ಸೋಂಕಿಗೆ ಒಳಗಾಗಬಹುದು. ಇದನ್ನು ತಾಯಿಯಿಂದ ಮಗುವಿಗೆ ಪ್ರಸರಣ ಮ್ಯಾಕ್ಟ್ ಎಂದು ಕರೆಯಲಾಗುತ್ತದೆ ಮತ್ತು ಆಂಟಿರೆಟ್ರೋವೈರಲ್ ಥೆರಪಿ ಆರ್ಟ್ ನಂತಹ ಸರಿಯಾದ ವೈದ್ಯಕೀಯ ಮಧ್ಯಸ್ಥಿಕೆಗಳೊಂದಿಗೆ ಇದನ್ನು ತಡೆಯಬಹುದು. ಆದಾಗ್ಯೂ ಸಂಪನ್ಮೂಲ ಸೀಮಿತ ಸೆಟ್ಟಿಂಗ್ಗಳಲ್ಲಿ ಆರೋಗ್ಯ ರಕ್ಷಣೆಗೆ ಪ್ರವೇಶವು ಸೀಮಿತವಾಗಿದೆ. ಅನೇಕ ಶಿಶುಗಳು ಎಚ್ಐವಿಯೊಂದಿಗೆ ಜನಿಸುತ್ತಲೇ ಇರುತ್ತವೆ. ಹೆಚ್ಚಿನ ತೊಡಕುಗಳನ್ನು ತಡೆಗಟ್ಟಲು ಮತ್ತು ಉತ್ತಮ ದೀರ್ಘಕಾಲೀನ ಆರೋಗ್ಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಈ ಶಿಶುಗಳಿಗೆ ತಕ್ಷಣದ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ. ಎಚ್ಐವಿ ಪಾಸಿಟಿವ್ ತಾಯಿಯಿಂದ ತನ್ನ ಮಗುವಿಗೆ ಎದೆ ಹಾಲಿನ ಮೂಲಕ ಎಚ್ಐವಿ ಹರಡಬಹುದು. ವೈರಸ್ನಿಂದ ಪ್ರಭಾವಿತವಾಗಿರುವ ಪ್ರದೇಶಗಳಲ್ಲಿ ಸ್ತನ್ಯಪಾನ ಅಭ್ಯಾಸಗಳ ಬಗ್ಗೆ ಕಳವಳವನ್ನು ಉಂಟುಮಾಡುತ್ತದೆ. ಎಚ್ಐವಿ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯಲ್ಲಿ ಹಲವಾರು ಪ್ರಗತಿಗಳ ಹೊರತಾಗಿಯೂ ಪ್ರಪಂಚದಾದ್ಯಂತ ಸುಮಾರು 150,000 ಮಕ್ಕಳು ಇನ್ನೂ ವಾರ್ಷಿಕವಾಗಿ ಲಂಬ ಪ್ರಸರಣದ ಮೂಲಕ ವೈರಸ್ ಅನ್ನು ಪಡೆದುಕೊಳ್ಳುತ್ತಾರೆ. ಗರ್ಭಾವಸ್ಥೆಯಲ್ಲಿ, ಹೆರಿಗೆಯ ಸಮಯದಲ್ಲಿ ಅಥವಾ ಹಾಲುಣಿಸುವ ಸಮಯದಲ್ಲಿ ತಾಯಿಯಿಂದ ಮಗುವಿಗೆ ಸೋಂಕಿನ ವರ್ಗಾವಣೆ, ಪೌಷ್ಟಿಕಾಂಶ ಮತ್ತು ರೋಗನಿರೋಧಕ ಪ್ರಯೋಜನಗಳ ಕಾರಣದಿಂದಾಗಿ ಅನೇಕ ಪ್ರದೇಶಗಳಲ್ಲಿ ಶಿಶುಗಳಿಗೆ ವಿಶೇಷವಾದ ಹಾಲುಣಿಸುವಿಕೆಯನ್ನು ಶಿಫಾರಸು ಮಾಡಲಾಗಿದೆ. ತಾಯಂದಿರು ಹೆವೆಯೊಂದಿಗೆ ವಾಸಿಸುತ್ತಿರುವಾಗ ಇದು ಗಮನಾರ್ಹ ಅಪಾಯವನ್ನು ಉಂಟುಮಾಡುತ್ತದೆ. ಯಾವುದೇ ಹಸ್ತಕ್ಷೇಪವಿಲ್ಲದೆ ಎಚ್ಐವಿ ಪಾಸಿಟಿವ್ ತಾಯಂದಿರಿಗೆ ಜನಿಸಿದ ಸುಮಾರು 1/3 ಶಿಶುಗಳು ವೈರಸ್ ಸೋಂಕಿಗೆ ಒಳಗಾಗುತ್ತವೆ ಎಂದು ಸಂಶೋಧನೆ ತೋರಿಸಿದೆ. ಹೀಗಾಗಿ ಶಿಶುಗಳಿಗೆ ಸೂಕ್ತವಾದ ಪೋಷಣೆಯನ್ನು ಒದಗಿಸುವಾಗ ಈ ಅಪಾಯವನ್ನು ಕಡಿಮೆ ಮಾಡುವ ತಂತ್ರಗಳನ್ನು ಕಾರ್ಯಗತಗೊಳಿಸುವುದು ನಿರ್ಣಾಯಕವಾಗುತ್ತದೆ. ಹಾಲುಣಿಸುವ ಸಮಯದಲ್ಲಿ ತಾಯಿಯಿಂದ ಮಗುವಿಗೆ ಹರಡುವುದನ್ನು ತಡೆಯಲು ಹಲವಾರು ವಿಧಾನಗಳನ್ನು ಸೂಚಿಸಲಾಗಿದೆ. ಹೆವ್ ಅಥವಾ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಗಂಭೀರ ಆರೋಗ್ಯ ಸ್ಥಿತಿಯಾಗಿದೆ. ಸಕಾಲಿಕ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಮತ್ತು ಅಗತ್ಯ ಚಿಕಿತ್ಸೆಯನ್ನು ಪ್ರಾರಂಭಿಸಲು ಹೆವ್ ಸೋಂಕಿನೊಂದಿಗೆ ಸಂಬಂಧಿಸಿದ ಸಾಮಾನ್ಯ ರೋಗಲಕ್ಷಣಗಳ ಬಗ್ಗೆ ತಿಳಿದಿರುವುದು ಮುಖ್ಯ. ಹೆಚ್ಚಾಗಿ ವರದಿ ಮಾಡಲಾದ ರೋಗಲಕ್ಷಣಗಳಲ್ಲಿ ಒಂದು ಜ್ವರ. ಈ ನಿರಂತರ ಹೆಚ್ಚಿನ ದೇಹದ ಉಷ್ಣತೆಯು ವಾರಗಳವರೆಗೆ ಇರುತ್ತದೆ ಮತ್ತು ವಿಶಿಷ್ಟವಾದ ಜ್ವರ ಕಡಿಮೆಗೊಳಿಸುವ ಔಷಧಿಗಳಿಗೆ ಉತ್ತಮವಾಗಿ ಪ್ರತಿಕ್ರಿಯಿಸದಿರಬಹುದು. ಜ್ವರದ ಜೊತೆಗೆ ಎಚ್ಐವಿ ಸೋಂಕಿತ ವ್ಯಕ್ತಿಗಳು ಆಗಾಗ್ಗೆ ತೀವ್ರ ಆಯಾಸವನ್ನು ಅನುಭವಿಸುತ್ತಾರೆ. ಅದು ಸಾಕಷ್ಟು ವಿಶ್ರಾಂತಿ ಪಡೆದ ನಂತರವೂ ಸುಧಾರಿಸುವುದಿಲ್ಲ. ಹೆವ್ ಸೋಂಕಿನ ಆರಂಭಿಕ ಹಂತಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮತ್ತೊಂದು ಲಕ್ಷಣವೆಂದರೆ ದುಗ್ಧರಸ ಗ್ರಂಥಿಗಳು ಊದಿಕೊಳ್ಳುವುದು. ದುಗ್ಧರಸ ಗ್ರಂಥಿಗಳು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಅತ್ಯಗತ್ಯ ಭಾಗವಾಗಿದೆ ಮತ್ತು ಅವುಗಳು ವಿಸ್ತರಿಸಿದಾಗ ಇದು ಸಾಮಾನ್ಯವಾಗಿ ಸೋಂಕು ಅಥವಾ ಅನಾರೋಗ್ಯದ ಪ್ರತಿಕ್ರಿಯೆಯನ್ನು ಸೂಚಿಸುತ್ತದೆ. ಅನೇಕ ಸಂದರ್ಭಗಳಲ್ಲಿ ಈ ಊದಿಕೊಂಡ ಗ್ರಂಥಿಗಳು ನೋವುರಹಿತವಾಗಿರುತ್ತವೆ ಮತ್ತು ಕುತ್ತಿಗೆ, ಆರ್ಮ್ಪಿಟ್ಗಳು ಅಥವಾ ತೊಡೆಸಂದು ಮುಂತಾದ ಅನೇಕ ಪ್ರದೇಶಗಳಲ್ಲಿ ಕಂಡುಬರಬಹುದು.